ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ಸ್ ಗಿಂತ ನಾನ್ ವೆಜ್ ಸರ್ವಿಂಗ್ ರೆಸ್ಟೋರೆಂಟ್ಸ್ ಅಲ್ಲಿ ವೆಜ್ ಬಿರಿಯಾನಿ ತುಂಬಾ ಇಷ್ಟ. ಮನೆಯಲ್ಲೂ ನೀವು ಫುಡ್ ರಿವ್ಯೂಸ್ ಮಾಡಿರೋದಿದ್ಯಾ? ಮನೆಯಲ್ಲಿ ಫುಡ್ ರಿವ್ಯೂ ಮಾಡಿದ್ರೆ ಕಪಾಳಕ್ಕೆ ಬೀಳುತ್ತೆ ಅಷ್ಟೇ. ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದಟ್ ರೆಸ್ಟೋರೆಂಟ್ ನೇಮ್. HSR ಲೇಔಟ್ ಅಲ್ಲಿ ಜಿರಳೆ ಓಡಾಡ್ತಿದೆ ಕುಕ್ ಮಾಡ್ತಿರುವಾಗ. ಏನಪ್ಪಾ ಇದು ಅಂದ್ರೆ ನಕ್ಬಿಟ್ಟು ಸುಮ್ಮನೆ ಆದ. ನಾನು ನಕ್ಬಿಟ್ಟು ಈಚೆ ಬಂದೆ. ಫಾಲೋವರ್ಸ್ ಬಂದಿದ ತಕ್ಷಣ ಏನ್ ದೊಡ್ಡ ಒಂದೆರಡು ಕೊಂಬ್ ಬಂದ್ಬಿಟ್ಟಂಗೆ ಫೀಲಿಂಗು. ಅದು ಯಾಕೆ ಅದೆಲ್ಲ ಎವ್ರಿ ಡೇ ಲೈಕ್ ಐ ಸಿ ಲೈಕ್ ಅ ನ್ಯೂ ಸೆಟ್ ಆಫ್ ಇನ್ಫ್ಲೂಯೆನ್ಸರ್ಸ್ ಕಮಿಂಗ್ ಅಪ್. ಅವ್ರಿಗೆ ಫುಡ್ ನಾಲೆಡ್ಜ್ ಇರಲ್ಲ. ಯು ಟೇಕ್ ಲೈಕ್ ಅ ದೋಸೆ ಇಡ್ಲಿ ಯಾವ್ದು ಮುಂಚೆ ಇದ್ದಂಗೆ ಇರಕ್ ಚಾನ್ಸೇ ಇಲ್ಲ. ಮುಂಚೆ ಇದ್ದಂಗೆ ಆಕ್ಚುಲಿ ಅದೇ ರೆಸ್ಟೋರೆಂಟ್ ಅಲ್ಲೂ ಸೇಮ್ ಟೇಸ್ಟ್ ಇರಲ್ಲ. ಯಾಕೆಂದ್ರೆ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಇವ್ರು ಹೋಗಿ ಬೆಳ್ಸಲ್ವಲ್ಲ ಏನೂನು. ವಾಟ್ ಇಸ್ ದ ನ್ಯಾಷನಲ್ ಆಂಥಮ್ ಆಫ್ ಇಂಡಿಯಾ? ಅಯ್ಯೋ ಇಂತ ಕ್ವಶನ್ ಎಲ್ಲ ಕೇಳ್ಬಿಟ್ರೆ ಹೆಂಗೆ? ಸಾಂಗ್ ಬೇರೆ ಇದೆಯಾ? ಇದನ್ನೆಲ್ಲ ಮಾಡಕ್ ಹೋಗ್ಬಿಟ್ರಿ ಬ್ಯಾಕ್ ಫೈರ್ ಆಗ್ಬಿಡುತ್ತೆ. ಫ್ಯಾಸಿನೇಟ್ ಆಗಿ ಅನ್ಸುತ್ತೆ. ಟ್ರೈ ಕೂಡ ಮಾಡಿಲ್ವಾ? ಒಂದ್ಸತಿ ಗ್ರೇವಿ ಒಂದ್ಸತಿ ಟೇಸ್ಟ್ ಮಾಡಿದೀನಿ. ಇವತ್ತು ನಮ್ ಜೊತೆ ಇದ್ದಾರೆ IT ಕಂಪನಿಯಲ್ಲಿ ಮ್ಯಾನೇಜರ್, ಮಾರ್ಕೆಟರ್ ಅಂಡ್ ಅ ಫುಡ್ ಬ್ಲಾಗರ್, ಬ್ಯಾಂಗ್ಳೂರ್ ಎಪಿಕ್ಯೂರ್ ನವೀನ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಮ್ ಜೊತೆ ಇದ್ದಾರೆ IT ಕಂಪನಿಯಲ್ಲಿ ಮ್ಯಾನೇಜರ್, ಮಾರ್ಕೆಟರ್ ಅಂಡ್ ಅ ಫುಡ್ ಬ್ಲಾಗರ್, ಬ್ಯಾಂಗ್ಳೂರ್ ಎಪಿಕ್ಯೂರ್ ನವೀನ್. ನಮಸ್ಕಾರ ಸ್ನೇಹ, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಹಾಯ್ ನವೀನ್. ಮೋಸ್ಟ್ ಇಂಪಾರ್ಟೆಂಟ್ಲಿ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಈಗಲೇ ಊಟ ಆಯ್ತು. ಹೇಗಾಯ್ತು ಊಟ? ಫಸ್ಟ್ ಕ್ಲಾಸ್ ಆಗಿ ಒಳ್ಳೆ ಸೌತ್ ಇಂಡಿಯನ್ ಮೀಲ್ ತಿಂದ್ಬಿಟ್ಟು ಇಲ್ಲಿ ಬರ್ತಿದ್ದೀನಿ. ಆಸ್ ಅ ಫುಡ್ ಬ್ಲಾಗರ್ ಎವ್ರಿ ಟೈಮ್ ತಿನ್ನುವಾಗ ನೀವು ಫೋಟೋ ತೆಗಿಲೇಬೇಕಾ? ತೆಗಿಲೇಬೇಕು ಅನ್ನೋದೇನಿಲ್ಲ, ಬಟ್ ನಾವು ಅದ್ ಬಂದ್ಬಿಡುತ್ತೆ ಹಂಗೆ ಆಟೋಮ್ಯಾಟಿಕಲಿ. ಎಲ್ಲೇ ಇದ್ರು ಬಂದ್ಬಿಡುತ್ತೆ. ಮನೇಲಂತೂ ಬೈ ಡಿಫಾಲ್ಟ್. ಓಕೆ, ಮನೆಯಲ್ಲೂ ನೀವು ಫುಡ್ ರಿವ್ಯೂಸ್ ಮಾಡಿರೋದಿದ್ಯಾ? ಮನೆಯಲ್ಲಿ ಫುಡ್ ರಿವ್ಯೂ ಮಾಡಿದ್ರೆ ಕಪಾಳಕ್ಕೆ ಬೀಳುತ್ತೆ ಅಷ್ಟೇ. ರಿವ್ಯೂ ಮಾಡಲ್ಲ, ಏನಿದ್ರು ಚೆನ್ನಾಗಿದೆ ಅಂತ ಹೇಳ್ತೀವಿ. ಬಟ್ ಒಳಗ್ ಗೊತ್ತಿರತ್ತೆ. ಇಲ್ಲ, ಚೆನ್ನಾಗಿರುತ್ತೆ. ಹೋಮ್ ಫುಡ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಯಾವ ತರ ಮಾಡಿದ್ರು ಅಂತ ತಿಂತೀನಿ ಖುಷಿ. ನೀವು ಅಡಿಗೆ ಕೂಡ ಮಾಡ್ತೀರಾ? ಆಫ್ ಕೋರ್ಸ್. ಓಕೆ, ಒಳ್ಳೆ ಸೌತ್ ಇಂಡಿಯನ್ ಡಿಶಸ್ ಏನ್ ಬೇಕಾದ್ರೂ ನಾನು ಮಾಡ್ತೀನಿ. ಮತ್ತೆ ನಮಗೋಸ್ಕರ ಏನಾದ್ರು ಮಾಡ್ಕೊಂಡ್ ಬರತ್ತಾನೆ? ಒಳ್ಳೆ ಚಿತ್ರಾನ್ನ ಮಾಡ್ಕೊಂಡ್ ಬರೋಣ ಅನ್ಕೊಂಡೆ, ಬಟ್ ನಾನೇ ಲಂಚ್ ಈಚೆ ಮಾಡಿದ್ದಾಯ್ತಲ್ಲ, ಸೊ ಅದಕ್ಕೋಸ್ಕರ ಮಾಡಕ್ ಆಗ್ಲಿಲ್ಲ. ಓಕೆ, ಐ ನೋ ನೀವು ತುಂಬಾ ಬಿಸಿ ಬಿಕಾಸ್ ಸೋ ಮೆನಿ ಥಿಂಗ್ಸ್ ಯು ಆರ್ ಜಗ್ಲಿಂಗ್ ವಿತ್. ಆದ್ರೂ ಟೈಮ್ ಮಾಡ್ಕೊಂಡು ಬಂದಿದ್ದೀರಾ, ತುಂಬಾ ಥ್ಯಾಂಕ್ ಯು. ನೀವು ಕರೆದ್ಮೇಲೆ ನಾವು ಇಲ್ಲ ಅಂತ ಹೇಳಕ್ ಆಗಲ್ವಲ್ಲ ಸ್ನೇಹ ಅವರೇ. ಯು ಆರ್ ದ OG. ರಜಸ್ ಅವರು ಇವಾಗ ಜಸ್ಟ್ ಹೇಳಿದ್ರು ಆಲ್ಮೋಸ್ಟ್ 10-15 ಇಯರ್ಸ್ ಇಂದ ನೀವು ಮಾಡ್ತಿದ್ದೀರಾ. ಯು ಸ್ಟಾರ್ಟೆಡ್ ವಿತ್ ಬ್ಲಾಗಿಂಗ್. ಹೌದು. ಹೌ ಡಿಡ್ ದಟ್ ಸ್ಟಾರ್ಟ್? ಮುಂಚೆ ಬಂದು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಐ ಯೂಸ್ ಟು ರೈಟ್ ರಿವ್ಯೂಸ್, ಮೋಸ್ಟ್ಲಿ ಲೈಕ್ ರೆಸ್ಟೋರೆಂಟ್ಸ್. ಆಮೇಲೆ ಹ್ಯಾಡ್ ಮೈ ಓನ್ ಬ್ಲಾಗ್. Okay. So that's called BangaloreEpicure.com ಅಂತ. All this the Instagram Bangalore Epicure and all ಅದಕ್ಕೆ ಮುಂಚೆ ಶುರುವಾಗಿದ್ದು BangaloreEpicure.com ಇಂದ. Okay. So till date ನಂದು ವೆಬ್ಸೈಟ್ ಇದೆ and I hardly post now. ಮುಂಚೆ ಬಂದು ವೀಕ್ಲಿ ಒಂದು 2 ಆರ್ಟಿಕಲ್ I used to write. Okay. It is about restaurants. It's about like the food culture in Bangalore. And especially ಏನಾಗ್ತಿತ್ತು ಅಂದ್ರೆ ಈ ನಾರ್ತ್ ಕಡೆಯಿಂದ ಬಂದವ್ರಿಗೆ ದೇ ಗೋ ಅಂಡ್ ಲೈಕ್ ಯಾವ್ದೋ ಒಂದು ರ್ಯಾಂಡಮ್ ಪ್ಲೇಸ್ ಅಲ್ಲಿ ಹೋಗಿ ಟ್ರೈ ಮಾಡ್ಬಿಟ್ಟು ದೇ ಡೋಂಟ್ ನೋ ದ ರಿಯಲ್ ಎಸೆನ್ಸ್ ಆಫ್ ಬ್ಯಾಂಗ್ಳೂರ್. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ಟು ಸ್ಟಾರ್ಟ್ ರೈಟಿಂಗ್ ಅಬೌಟ್ ಲೈಕ್ ದ ಟಾಪ್ 5 ಪ್ಲೇಸಸ್ ಟು ಟ್ರೈ, ಎಸ್ಪೆಷಲಿ ನಾಸ್ಟಾಲ್ಜಿಕ್ ಪ್ಲೇಸಸ್. ಸೊ ಈ ತರ ಬರೆಯೋದಕ್ಕೆಲ್ಲ ಶುರು ಮಾಡಿದೆ. ಅಂಡ್ ಅಗೇನ್ ಲೈಕ್ ಅ ಲವ್ ಆಫ್ ಸೌತ್ ಇಂಡಿಯನ್ ಫುಡ್ ಅಂಡ್ ಲವ್ ಆಫ್ ಬ್ರೇಕ್ಫಾಸ್ಟ್. ಸೊ ಅದರಿಂದಾನೇ ನನಗೆ ಐ ಪ್ರಿಫರ್ ಈಟಿಂಗ್ ಇನ್ ಆಲ್ ದ ಗುಡ್ ಓಲ್ಡ್ ಪ್ಲೇಸಸ್ ಮೋರ್ ದೆನ್ ಲೈಕ್ ದ ನ್ಯೂ ಪ್ಲೇಸಸ್. ಹೊಸ ಜಾಗಗಳಲ್ಲೂ ಇಷ್ಟ ಆಗುತ್ತೆ, ಬಟ್ ಹಳೆ ಜಾಗ ಅಂದ್ರೆ ಇನ್ನೂ ತುಂಬಾ ಇಷ್ಟ. ಏನೋ ಇಮೋಷನ್ ಅದು. ಹೌದೌದು, ಬಿಕಾಸ್ ವಿ ಕನೆಕ್ಟ್ ಟು ದಟ್ ಪ್ಲೇಸಸ್. ಏನಾಗಿರುತ್ತೆ ನಮ್ಮ ತಂದೆ ಜೊತೆ, ನಮ್ಮ ತಾತ ಜೊತೆ ಅಂತ ಜಾಗಗಳಲ್ಲೆಲ್ಲ ಹೋಗಿ ತಿಂದಿರ್ತೀವಿ. ಅಂಡ್ ಕ್ಲಾಸಿಕ್ ಎಕ್ಸಾಂಪಲ್ ಇಸ್ ವಿದ್ಯಾರ್ಥಿ ಭವನ್. ಏನಂದ್ರೆ ಐ ಸ್ಟಡಿಡ್ ಇನ್ ನ್ಯಾಷನಲ್ ಕಾಲೇಜ್. ಸೊ ಆಗ ಇಟ್ ವಾಸ್ 2004-2007 ಟೈಮ್ಸ್ ಅಲ್ಲಿ ಇನ್ನೂ ದಟ್ ಫುಡ್ ಕಲ್ಚರ್ ವಾಸ್ ಸ್ಟಾರ್ಟೆಡ್ in Bangalore. Hardly any places ಅಲ್ಲಿ. The Vidyarthi Bhavan was our savior. Okay. Cool Corner, Vidyarthi Bhavan, Upara Kendra, ಇದೆಲ್ಲ ಕ್ಲಾಸ್ ಬಂಕ್ ಮಾಡಿ go to places. ಹೌದು. So either breakfast to lunch ಅಥವಾ ಈವ್ನಿಂಗ್ ಸ್ನಾಕ್ಸ್ ಇದೆಲ್ಲ ಆಗ್ತಿತ್ತು. And good to recall such memories. ಈಗಲೂ ಖುಷಿ ಆಗತ್ತಂತ ಜಾಗಗಳಲ್ಲೆಲ್ಲ ಹೋಗಿದ್ದೀನಿ. ಹೌದು, ನಾಸ್ಟಾಲ್ಜಿಕ್. Yes. So ಇದನ್ನೆಲ್ಲ ನಾನು ಬರೆಯಕ್ಕೆ ಶುರು ಮಾಡಿದೆ ಆನ್ ಮೈ ಬ್ಲಾಗ್. ಸೊ ಅದರಿಂದ ನಂಗೆ ತುಂಬಾ ಟ್ರಾಕ್ಷನ್ ಬಂತು. ನಿಮ್ಗೆ ಯಾಕೆ ಬರಿಬೇಕು ಅಂತ ಐಡಿಯಾ ಏನಕ್ಕೆ ಹೇಗ್ ಬಂತು? ಸಿ ಫಾರ್ ನನಗೆ ಐ ಮೋರ್ ಆಫ್ ಲೈಕ್ ದ ಫೋಟೋಗ್ರಫಿ ಪರ್ಸನ್. ಐ ಲವ್ ಟೇಕಿಂಗ್ ಲೈಕ್ ಅ ಫೋಟೋಗ್ರಾಫ್ಸ್. ಆಗ ಏನಾಗ್ತಿತ್ತು, ಟು ರೈಟ್ ಅ ಕ್ಯಾಪ್ಷನ್ ಆರ್ ಸಮಥಿಂಗ್ ಅಬೌಟ್ ಲೈಕ್ ದಟ್ ಪಿಕ್ಚರ್, ಐ ಡಿಸೈಡೆಡ್ ಟು ರೈಟ್ ಅಬೌಟ್ ದ ಪ್ಲೇಸ್.
ಮೈ ಎಕ್ಸ್ಪೀರಿಯನ್ಸ್. ಸೊ ಆ ತರ ಶುರುವಾಗಿದ್ದು ಮೈ ಬ್ಲಾಗಿಂಗ್. ಅಂಡ್ ಅಗೇನ್ ಸೊ ಮುಂಚೆಯಿಂದನೂ ಸಿನ್ಸ್ ಲೈಕ್ ಚೈಲ್ಡ್ಹುಡ್ ಡೇಸ್ ಇಂದಾನು ನಾನು ಫುಡಿ. ಸೊ ಏನಂದ್ರೆ ನಮ್ಮ ತಂದೆ ನಮ್ಮ ತಾತ ಈಚೆ ಕರ್ಕೊಂಡು ಹೋಗಿ ಚೆನ್ನಾಗಿ ತಿನ್ಸಿ ಅಭ್ಯಾಸ ಮಾಡಿದ್ರು. ಸೊ ಅದರಿಂದ ಅಲ್ಲಿಂದ ಶುರುವಾಯ್ತು. ಅಂಡ್ ಆಗ್ಲಿಂದಾನೆ ಇನ್ಫ್ಯಾಕ್ಟ್ ಬೇರೆ ಊರ್ಗ್ ಹೋದ್ರೆ ಈ ಜಾಗದಲ್ಲಿ ಇದು ಚೆನ್ನಾಗಿರುತ್ತಂತೆ, ಇಲ್ಲಿ ಹೋಗಿ ಟ್ರೈ ಮಾಡ್ಬೇಕು ಅನ್ನೋದು ಮನೇಲಿ ಹೇಳ್ತಿದ್ರು. ಅದನ್ನೇ ನಾನು ಅಡಾಪ್ಟ್ ಮಾಡ್ಕೊಂಡ್ ಬಂದೆ. ಅಂಡ್ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಬಂದು ನಮ್ಮ ಚಂದ್ರು ಸರ್. ಸೊ ಆಗ ಟಿವಿಯಲ್ಲಿ ಅವ್ರದ್ದು ಶೋ ಬರ್ತಿತ್ತು, ಇಂಥ ಜಾಗದಲ್ಲಿ ಇದು ಹೋಗಿ ನಾನು ಟ್ರೈ ಮಾಡಿದೆ ಅಂತ. ಸೊ ದಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ಸ್. ಯು ವರ್ಕ್ ವಿತ್ ಹಿಮ್ ವೆರಿ ಕ್ಲೋಸ್ಲಿ ಇವಾಗ. ಹೌದು. ಸೊ ಈಸ್ ಅ ಗುಡ್ ಫ್ರೆಂಡ್, ಮೆಂಟರ್, ಎಲ್ಲಾನು. ನಿಮ್ದು ಬ್ಯಾಂಗ್ಳೂರ್ ಎಪಿಕ್ಯೂರ್ ಅಂತ ಹೆಸರು ಏನಕ್ಕೆ ಸೆಲೆಕ್ಟ್ ಮಾಡಿದ್ರಿ? ಸೊ ಐ ವಾಂಟೆಡ್ ಟು ಕೀಪ್ ಇಟ್ ವೆರಿ ಮಿನಿಮಲ್. ಈಗ ಸುಮಾರು ಜನ ನಾನು ಕೇಳ್ತಿದ್ದೆ, ದೇ ಸೆಡ್ ಕೀಪ್ ಯುವರ್ ನೇಮ್ ಓನ್ಲಿ ಅಂತ. So because my primary focus was to highlight on food. So since now I am from Bangalore, I was looking for Bangalore foodie atara, but the domain was not available. So foodie ge closest synonym bandu it is epicure. Okay. So that's why I just kept it Bangalore epicure. The foodie from Bangalore. That's it. Wow. Okay. ಅದಕ್ಕೋಸ್ಕರ ತುಂಬಾ ಸಿಂಪಲ್ ಆಗಿ ಅದನ್ನ ಇಟ್ಟೆ. ಈಗ ಜನ ಅದನ್ನ ಈ ಪಿಕ್ಚರ್ ಅಂತಾರೆ, ಏನೇನೋ ಕರೀತಾರೆ. ಎಕ್ಸಾಕ್ಟ್ಲಿ, ದಟ್ ಇಸ್ ಬ್ಯಾಂಗ್ಳೂರ್ ಎಪಿಕ್ಯೂರ್. ಎಪಿಕ್ಯೂರ್ ಇಸ್ ನಥಿಂಗ್ ಬಟ್ ಫುಡಿ. ನೀವು ಎವ್ರಿ ವಿಡಿಯೋನಲ್ಲಿ ಹೇಳ್ತೀರಾ ಅದು, ನಾನು ನಿಮ್ಮ ಬ್ಯಾಂಗ್ಳೂರ್ ಎಪಿಕ್ಯೂರ್. ಹೌದು ಹೌದು. ಸೊ ದಟ್ಸ್ ಹೌ ಆಕ್ಚುಲಿ ದಟ್ಸ್ ಹೌ ಇವನ್ ಐ ನೋ. ಬರೀ ಅದು ಓದಿದ್ರೆ ಇದನ್ನ ಹೆಂಗಪ್ಪ ಪ್ರೊನೌನ್ಸ್ ಮಾಡೋದು ಅಂತ ಅನ್ಸುತ್ತೆ. ಬಟ್ ಯಾ, ನಿಮ್ ವಿಡಿಯೋಸ್ ನೋಡಿದವ್ರಿಗೆ ಕ್ಲಿಯರ್ಲಿ ಗೊತ್ತಿರುತ್ತೆ ಹೇಗೆ ಪ್ರೊನೌನ್ಸ್ ಮಾಡ್ಬೇಕಂತ. ನೀವು ಹೇಳಿದ್ರಿ ಚೈಲ್ಡ್ಹುಡ್ ಅಲ್ಲಿ ಹೇಗೆ ಯುವರ್ ಫುಡಿ ಅಂಡ್ ಎವ್ರಿಥಿಂಗ್. ಅವಾಗಿಂದು ಬೆಸ್ಟ್ ಮೆಮರಿ ಇಫ್ ಯು ಹ್ಯಾವ್ ಎನಿಥಿಂಗ್ ದಟ್. ನೋ ದಿಸ್ ಈಗ ನಿಮ್ಗೆ ಇದು ಹರಿ ಸ್ಯಾಂಡ್ವಿಚ್ ಗೊತ್ತಿರ್ಬೇಕಲ್ಲ. ಸೊ ಇಟ್ ವೆರಿ ಪಾಪ್ಯುಲರ್ ಇನ್ ಬ್ಯಾಂಗ್ಳೂರ್. ಅದು ಇನ್ಸ್ಪೈರ್ ಆಗಿ ದಟ್ ಇಸ್ ಇನ್ಸ್ಪೈರ್ಡ್ ಫ್ರಮ್ ಹಿಂದೂಪುರ್ ಸ್ಯಾಂಡ್ವಿಚ್. ಸೊ ದಟ್ಸ್ ಆಕ್ಚುಲಿ ಕಾಲ್ಡ್ ಬ್ರೆಡ್ ಟೋಸ್ಟ್ ಅಂತ. ಸೊ ಪೀಪಲ್ ಕಾಲ್ ಇಟ್ ಸ್ಯಾಂಡ್ವಿಚ್, ಬಟ್ ಇಟ್ ಇಸ್ ಆಕ್ಚುಲಿ ಬ್ರೆಡ್ ಟೋಸ್ಟ್. ಅದ್ರಲ್ಲಿ ಏನಿರ್ತಿತ್ತು ಅಂದ್ರೆ ಬ್ರೆಡ್ ಜೊತೆ ಚೆನ್ನಾಗಿ ಹಸಿ ಖಾರ ಹಚ್ಬಿಟ್ಟು ಟೊಮ್ಯಾಟೊ, ಆನಿಯನ್, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಿರ್ಲಿಲ್ಲ, ಸಾಲ್ಟ್ ಮತ್ತೆ ಒಂದು ಸ್ಪೆಷಲ್ ಗರಂ ಮಸಾಲ ಹಾಕೋರು ಅಷ್ಟೇ. ಸೊ ಬಾಯಲ್ಲಿ ನೀರು ಬರ್ತಾ ಇದೆ. ಇನ್ಫ್ಯಾಕ್ಟ್ ಇಟ್ ವಾಸ್ 3 ರೂಪಾಯಿ ಇತ್ತು. ಸೊ ಇನ್ ಮೈ ಹೋಮ್ ಟೌನ್ ಐ ಹ್ಯಾಡ್ ಫಸ್ಟ್ ಟೈಮ್. ಸೊ ನಮ್ ತಾತ ಸಂಜೆ ಕರ್ಕೊಂಡು ಹೋಗಿ ಅದನ್ನ ತಿನ್ಸೋರು. ಸೊ ಅದು ಅಂಡ್ ಮೊಸರವಲಕ್ಕಿ ಸಿಗುತ್ತೆ ಅದೇ ಜಾಗದಲ್ಲಿ. ಸೊ ದಟ್ ಮೊಸರವಲಕ್ಕಿ ವಾಸ್ ಮಚ್ ಬೆಟರ್ ಕಂಪೇರ್ಡ್ ಟು ಲೈಕ್ ದ ನೌಡೇಸ್ ಮೊಸರವಲಕ್ಕಿ. ಸೊ ದೋಸ್ ಟು ಆರ್ ನಾಸ್ಟಾಲ್ಜಿಕ್. ಇನ್ಫ್ಯಾಕ್ಟ್ ಲೈಕ್ ನನಗೆ ಎವ್ರಿ ಆಲ್ಟರ್ನೇಟ್ ಡೇ ಆಗಾಗ ಅದು ಜ್ಞಾಪಕ ಬರ್ತಾ ಇರುತ್ತೆ. ಆ ಇನ್ಸಿಡೆಂಟ್ ಮಾತ್ರ ಜ್ಞಾಪಕ ಬರ್ತಾ ಇರುತ್ತೆ. And so that is one thing which I remember for life. And next ಬಂದು ಸುಖಸಾಗರಲ್ಲಿ ನಮ್ಮ ತಂದೆ ಕರ್ಕೊಂಡು ಹೋಗಿ ಇದು ಗ್ರೀನ್ ಪೀಸ್ ಮಸಾಲ ಅಂಡ್ ನಾನ್ ಕೊಡ್ಸಿದ್ರು. So that is one thing which I don't remember. Remember for life. So the ಗಾಂಧಿನಗರಲ್ಲಿ ಹಳೆ ಸುಖಸಾಗರಲ್ಲಿ the naan, butter naan and green peas masala. Do you miss all those? ಅಂದ್ರೆ ಇವಾಗ ಬೇರೆ ಬೇರೆ ತರ ಫುಡ್ ಬಂದಿದೆ, ರೈಟ್, ಬಟ್ ಅವಾಗಿನ ಟೇಸ್ಟ್ ಇವಾಗ್ಲೂ ಇದೆಯಾ? ಡು ಯು ಥಿಂಕ್ ಇಟ್ಸ್ ದೇರ್? ಸಿ, ಟೇಸ್ಟ್ ಇಸ್ ನಾಟ್ ದೇರ್ ಲೈಕ್ ಬಿಫೋರ್. ಯಾವುದೇ ರೆಸ್ಟೋರೆಂಟ್ ಅಲ್ಲೂ ಇರಲ್ಲ. ದ ರೀಸನ್ ಇಸ್ ಈಗ ಆಗ ಸೋರ್ಸ್ ಮಾಡ್ತಿದ್ದ ರೀತಿ ಅಂಡ್ ಈಗ ಫಾರ್ಮಿಂಗ್ ಆಗಿರ್ಬೋದು, ದಟ್ ಇಸ್ ಸಮಥಿಂಗ್ ವೆರಿ ಡೀಪ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂದ್ರೆ ಸೋ ಮಚ್ ಆಫ್ ಲೈಕ್ ದ ಫರ್ಟಿಲೈಸರ್ಸ್ ಎಲ್ಲ ಬಳಸೋದ್ರಿಂದ ಎವ್ರಿಥಿಂಗ್ ಇಸ್ ಹಾಳಾಗಿದೆ. We don't get like a virginality of the ingredients also. So that is one of the reasons ನಮ್ಗೆ ಈ ಟೇಸ್ಟ್ ಸಿಗಲ್ಲ. ಬಿಕಾಸ್ ಯಾವುದೇ ಜಾಗಕ್ಕೆ ಹೋದ್ರೂ ಅದು ಆಲ್ ಆಫ್ ಫಾರ್ ಸಮ್ ಟೈಮ್ ಅದು ಎಲ್ಲಾನು ಚೇಂಜ್ ಆಗುತ್ತೆ. ಸೊ ಅದೇ ತರ ನೀವು ಇನ್ಫ್ಯಾಕ್ಟ್ ಲೈಕ್ ಇಫ್ ಯು ಟೇಕ್ ಲೈಕ್ ದೋಸೆ, ಇಡ್ಲಿ ಯಾವ್ದು ಮುಂಚೆ ಇದ್ದಂಗೆ ಇರಕ್ ಚಾನ್ಸೇ ಇಲ್ಲ. ಈಗ ರ್ಯಾಂಡಮ್ ಆಗಿ ಹೇಳ್ತಾರೆ ಸೋಷಿಯಲ್ ಮೀಡಿಯಲ್ಲಿ, ಸುಮಾರು ನಾನು ನೋಡ್ತಿರ್ತೀನಿ ಕಮೆಂಟ್ಸ್, ಮುಂಚೆ ಇದ್ದಂಗಿಲ್ಲ. ಸೊ ಅದಕ್ಕೆ ಅವ್ರ ಹತ್ರನೇ ಆನ್ಸರ್ ಇರುತ್ತೆ. ಮುಂಚೆ ಇದ್ದಂಗ ಆಕ್ಚುಲಿ ಅದೇ ರೆಸ್ಟೋರೆಂಟ್ ಅಲ್ಲೂ ಸೇಮ್ ಟೇಸ್ಟ್ ಇರಲ್ಲ. ಯಾಕೆಂದ್ರೆ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಇವ್ರು ಹೋಗಿ ಬೆಳೆಸಲ್ವಲ್ಲ ಏನೂನು. ಸೊ ಬಂದಿರೋ ಬೆಸ್ಟ್ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ನ ತಗೊಂಡು ಮಾಡ್ತಾರೆ. ಸೊ ಅದ್ರಲ್ಲಿ ಏನು ಮಾಡಕ್ಕಾಗಲ್ಲ. ಅಲ್ಲಿ ಕುಕ್ಸ್ ಚೇಂಜ್ ಆಗಿರ್ಬೋದು, ಬಟ್ ಎಲ್ಲಾರು ಒಂದು ಸ್ಪೆಸಿಫಿಕ್ ರೆಸಿಪಿ ಅಂತ ಫಾಲೋ ಮಾಡ್ತಾರೆ. ಅದನ್ನ ಸ್ಟ್ರಿಕ್ಟ್ ಆಗಿ ಎಲ್ಲಾರು ನೋಡ್ಕೊಂಡೆ ಎಲ್ಲ ಮಾಡೋದು. ಸೊ ಇದು ಜನಕ್ಕೆ ಕೆಲವರು ಗೊತ್ತಾಗಲ್ಲ, ಗೊತ್ತಿರೋರು ಮಾತಾಡಲ್ಲ. ನೀವು ವೆಜಿಟೇರಿಯನ್ ಅಲ್ಲ? ಹೌದು. ನಿಮ್ಗೆ ಕಷ್ಟ ಆಗಲ್ವಾ? ಅಂದ್ರೆ ಬಿಕಾಸ್ ಯುವರ್ ಅ ಫುಡ್ ಬ್ಲಾಗರ್ ಅಂಡ್ ಎಷ್ಟೊಂದು ರೆಸ್ಟೋರೆಂಟ್ಸ್ ಅಲ್ಲಿ 70% ನಾನ್ ವೆಜ್ ಐಟಮ್ಸ್ ಇರುತ್ತೆ, 30% ವೆಜ್ ಐಟಮ್ಸ್ ಇರುತ್ತೆ. ಅದು ಬೇಸಿಕ್ ಇರುತ್ತೆ.
ಅಂತ ಕಡೆ ಹೋದಾಗ ನಿಮ್ಗೆ ಏನ್ ಅನ್ಸುತ್ತೆ, ನೀವು ಹೇಗೆ ಅದನ್ನ ಸೊ ಆಗಿದೆ, ಸುಮಾರು ಸತಿ ಇದಾಗಿದೆ. ಎಸ್ಪೆಷಲಿ ಇನಿಷಿಯಲ್ ಡೇಸ್ ಅಲ್ಲಿ ಈ ತರ ಸುಮಾರು ಆಗ್ತಿತ್ತು. ಏನಾಗ್ತಿದೆ ಅಂದ್ರೆ ಇದು ವೆನ್ ಯು ಗೋ ಟು ಅ ಗುಡ್ ಐ ಮೀನ್ ಮಲ್ಟಿ ಕ್ವಿಸಿನ್ ಪ್ಲೇಸ್, ಅಲ್ಲಿ ನಿಮ್ಗೆ ಒಂದು 15 ಐಟಮ್ ನಾನ್ ವೆಜ್ ಇರುತ್ತೆ, 2-3 ಕಾಟಾಚಾರಕ್ಕೆ ವೆಜ್ ಇಟ್ಟಿರ್ತಾರೆ. ಕರೆಕ್ಟ್. ಅದು ನೋಡಿದ ತಕ್ಷಣ ವೆಜ್ ಅಂತಾರೆ. ಸೊ ಇದಾಗ್ತಿತ್ತು. ಬಟ್ ಈಗ ರೀಸೆಂಟ್ ಟೈಮ್ಸ್ ಅಲ್ಲಿ ತುಂಬಾ ಈ ವೀಗನಿಸಮು ವೆಜಿಟೇರಿಯನಿಸಮು ಜಾಸ್ತಿ ಆಗಿದೆ. ಸುಮಾರು ಜನ ನನಗೆ ಗೊತ್ತಿರೋರೆ ನಾನ್ ವೆಜ್ ಎಲ್ಲ ಬಿಟ್ಬಿಟ್ಟು ದೇ ಆರ್ ಸ್ಲೋಲಿ ಬಿಕಮಿಂಗ್ ವೆಜಿಟೇರಿಯನ್ಸ್. ಈಗ ಅಷ್ಟೊಂದೇನು ಕಷ್ಟ ಆಗ್ತಿಲ್ಲ. ಸೊ ಮೆನಿ ಆಫ್ ದ ಪ್ಲೇಸಸ್ ಈಗ ವೆಜ್ ಬಿರಿಯಾನಿ ಇದೊಂದು ಕಾಂಟ್ರವರ್ಷಿಯಲ್ ಟಾಪಿಕ್ ಅಂತಾನೆ ಹೇಳ್ಬೋದು. ವೆಜ್ ಬಿರಿಯಾನಿ ಅನ್ನೋದು ಇಲ್ಲ ಅಂತಾರೆ, ಇಲ್ಲ ಅಂತಾರೆ. ಪಲಾವು ಅಂತ. ಆಕ್ಚುಲಿ ಚಿಕನ್ ಬಿರಿಯಾನಿನೂ ಇಲ್ಲ. ಓಕೆ. ಸೊ ಒರಿಜಿನಲ್ ಇಸ್ ಸಮಥಿಂಗ್ ಎಲ್ಸ್ ಅಂಡ್ ಮಟನ್ ಬಿರಿಯಾನಿ. Original is mutton. Mutton and there is something else which I don't want to tell. Okay. No, so ಬೇಡ ಅದು. ಸೊ ಚಿಕನ್ ಇಲ್ಲ. ಏನಂದ್ರೆ ನಮ್ ಟೇಸ್ಟ್ ಬಡ್ಗೆ ಏನ್ ಚೆನ್ನಾಗಿರತ್ತೋ ದಟ್ ಇಸ್ ಗುಡ್. ಈಗ ನನಗಿಷ್ಟ ಆಗೋದು ನಿಮ್ಗಿಷ್ಟ ಆಗಲ್ಲ, ನಿಮ್ಗಿಷ್ಟ ಆಗೋದು ಇನ್ ಬೇರೆಯವ್ರಿಗೆ ಇಷ್ಟ ಆಗಲ್ಲ. Correct. As far as it is good to palate, nothing like it. Yeah. So that is a classic example for veg biryani. In fact ನನಗೆ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ಸ್ ಗಿಂತ ನಾನ್ ವೆಜ್ ಸರ್ವಿಂಗ್ ರೆಸ್ಟೋರೆಂಟ್ಸ್ ಅಲ್ಲಿ ವೆಜ್ ಬಿರಿಯಾನಿ ತುಂಬಾ ಇಷ್ಟ. ಬಿಕಾಸ್ ಮಸಾಲಾ ಅದು ಯೂಸ್ ಮಾಡಿರ್ತಾರೆ. ಮಸಾಲಾ ಯೂಸ್ ಮಾಡಿದ್ರೆ ಈಗಂತೂ ಮುಂಚೆ ಎಲ್ಲ ಹೇಳ್ತಿದ್ರು ಒಂದೇ ಪಾತ್ರೆ ಯೂಸ್ ಮಾಡ್ತಾರೆ, ಒಂದೇ ಆಯಿಲ್ ಯೂಸ್ ಮಾಡ್ತಾರೆ ಅಂತ. ಥಿಂಗ್ಸ್ ಆರ್ ಚೇಂಜ್ಡ್. ಈಗ ಏನಂದ್ರೆ ಒಂದು ಕೀಪ್ ಇಟ್ ಒಂದು ಸಪರೇಟ್ ಸೆಕ್ಷನ್. ಅಂದ್ರೆ ನೀವು ಒಳಗೋಗಿ ನೋಡ್ಬೋದಲ್ಲ ಏನ್ ಕರೆಕ್ಟ್ ಆಗಿ. ಅಲ್ಲ ನಮ್ಗೆ ಬೀಯಿಂಗ್ ಅ ಫುಡ್ ಬ್ಲಾಗರ್ ಐ ಹ್ಯಾವ್ ದಟ್ ಆಕ್ಸೆಸ್. ಎಕ್ಸಾಕ್ಟ್ಲಿ. ಅಟ್ ಲೀಸ್ಟ್ ಹೋಗಿ ನೋಡ್ಬೋದು ಹೆಂಗ್ ಮಾಡಿರ್ಬೋದು ಇವರು ಅಂತ ಇಲ್ಲೇ ಕೂತ್ಕೊಂಡು ಯೋಚನೆ. ಇಲ್ಲ ಸುಮಾರು ಕಡೆ ದೇ ಹ್ಯಾವ್ ದಟ್ ಎಥಿಕ್ಸ್. ಏನಂದ್ರೆ ಇಲ್ಲ ಐ ಮೀನ್ ನಾನ್ ವೆಜ್ ತಿನ್ನೋರ್ಗೆ ವೆಜ್ಜೇ ಸರ್ವ್ ಮಾಡ್ತೀವಿ, ನೋ ಮ್ಯಾಟರ್ ವಾಟ್. ನಾವು ಆಯಿಲ್ ಕೂಡ ನಾವು ಯೂಸ್ ಮಾಡಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಕೆಲವು ಕಡೆ ಹೇಳಕ್ ಆಗಲ್ಲ. ಸೊ ಅಂತ ಅದು ಏನು ಮಾಡಕ್ಕಾಗಲ್ಲ. ದೇವ್ರ ಮೇಲೆ ಬಾರಾಕ್ ತಿನ್ನೋದಷ್ಟೇ. ನೀವು ಯಾವಾಗಾದ್ರೂ ತಿಂದಾಗ ವಾಪಸ್ ಬಂದು ಹೊಟ್ಟೆ ಕೆಟ್ಟು ಸುಮಾರು ಸತಿ ಆಗಿದೆ. ಸುಮಾರು ಸತಿ ಆಗಿದೆ. ಅಂತ ಜಾಗಗಳ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ಐ ಡೋಂಟ್ ಇವನ್ ಪೋಸ್ಟ್ ಅಬೌಟ್ ಇಟ್. ಸಿ ಏನಾಗುತ್ತೆ ಇಲ್ಲ ಏನಾಗುತ್ತೆ ಅಂದ್ರೆ ಐ ಟೆಲ್ ಯು, ಯಾರು ಇಂಟೆನ್ಷನಲಿ ಏನು ಐ ಮೀನ್ ಇಂಟೆನ್ಷನಲಿ ಮಾಡ್ಬೇಕು ಅನ್ನೋ ಉದ್ದೇಶ ಯಾರಿಗೂ ಇರಲ್ಲ. ಏನೋ ಒಂದು ಸಿಚುವೇಶನ್, ಈಗ ಯಾರೋ ಒಬ್ಬ ಸ್ಟಾಫ್ ಮಾಡಿರೋದಕ್ಕೆ ಓನರ್ನ ಬ್ರ್ಯಾಂಡ್ ನ ನಾವ್ ಯಾಕೆ ಬ್ಲೇಮ್ ಮಾಡ್ಬೇಕು? ಸೊ ಐ ಬಿಲೀವ್ ಇನ್ ದಟ್. ಏನಂದ್ರೆ ನಾನು ಅಲ್ಲೇ ಫೀಡ್ಬ್ಯಾಕ್ ಕೊಟ್ಟು ಬರ್ತೀನಿ. ಅವ್ರು ನೆಕ್ಸ್ಟ್ ಟೈಮ್ ಹೋದಾಗಂತೂ ಕರೆದು ನಾನು ಹೇಳ್ತೀನಿ, ನೋಡಪ್ಪ ಈ ತರ ಲಾಸ್ಟ್ ಟೈಮ್ ಬಂದಾಗ ಈ ತರ ಆಗಿತ್ತು. ಮತ್ತೆ ಹೋಗ್ತೀರಾ ನೀವು? ಡೆಫಿನೆಟ್ಲಿ ಹೇಳ್ಗೋ. ಸೆಕೆಂಡ್ ಟೈಮ್ ಕೆಟ್ಟದಾಗಿದ್ರೆ ಅವಾಗ ಏನು ಮಾಡಕ್ಕಾಗಲ್ಲ. ದೇವರ್ ಸಿನಾರಿಯೋಸ್ ಫಸ್ಟ್ ಟೈಮು ಚೆನ್ನಾಗಿಲ್ಲ, ಸೆಕೆಂಡ್ ಟೈಮು ಚೆನ್ನಾಗಿಲ್ಲ, ಥರ್ಡ್ ಟೈಮ್ ಕೂಡ ನಾವು ಹೋಗಿದ್ದೀನಿ. ಇಟ್ಸ್ ಓಕೆ, ಅಬ್ಸಲ್ಯೂಟ್ಲಿ ಫೈನ್. ಅಲ್ಲ ಏನು ಮಾಡಕ್ಕಾಗಲ್ಲ. ಸಿ ಇಟ್ಸ್ ಅಗೇನ್ ಅವ್ರದ್ದು ನಮ್ ಟೈಮು ಅವ್ರ ಟೈಮು ಏನು ಹೇಳಕ್ಕಾಗಲ್ಲ. ಐ ಬಿಲೀವ್ ಇನ್ ಆಲ್ ದಟ್. ಏನೋ ಒಂಥರ ಆಗಿರ್ಬೋದು. ವಿ ಶುಡ್ ಗಿವ್ ಅ ಚಾನ್ಸ್, ಆಲ್ವೇಸ್ ಗಿವ್ ಅ ಚಾನ್ಸ್. ಎಷ್ಟು ಚಾನ್ಸ್ ಅಂತ ಅಲ್ಲ, ಒಂದ್ 2-3 ಸತಿ ಅಂತೂ ಗ್ಯಾರಂಟಿ ಆಗಿರುತ್ತೆ. ಅದ್ರ ಮೇಲೆ ಮೇ ಬಿ ಎಸ್. ಅದಾದ್ಮೇಲೆ ಚೆನ್ನಾಗಿಲ್ಲ ಅಂದ್ರೆ ಅವಾಗ ನೀವು ರಿವ್ಯೂ. ನಾನು ಏನು ಬರೆಯೋದೇ ಇಲ್ಲ. ಚೆನ್ನಾಗಿಲ್ಲ ಅಂದ್ರೆ ಐ ಡೋಂಟ್ ಇವನ್ ಟಾಕ್ ಅಬೌಟ್ ಇಟ್. ನಮ್ಮನ್ನೆಲ್ಲ ಸೇವ್ ಮಾಡ್ಬೇಕು ನೀವು. ಯಾಕೆ ಪಾಪ ನಾವೇನೋ ಬರೆಯೋದ್ರಿಂದ ಅವ್ರಿಗೆ ಬೇರೆ ತರ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ನೀವು ಅದು ಕೇಳಿದ್ರಲ್ಲ. ಈಗ ಒಂದು ರೆಸ್ಟೋರೆಂಟ್ ಅಲ್ಲಿ ಒಂದು 50 ಡಿಶಸ್ ಇರುತ್ತೆ. ನಾನು 1-2 ಟ್ರೈ ಮಾಡ್ಬಿಟ್ಟು ನನಗೆ ಇಷ್ಟ ಆಗಿಲ್ಲ ಅಂತ ಜಾಗನೇ ಚೆನ್ನಾಗಿಲ್ಲ ಅನ್ನೋದು ಡಸಂಟ್ ಮೇಕ್ ಜಸ್ಟಿಸ್ ಟು ದ ಪ್ಲೇಸ್. ಸೊ ನಾವು ಟ್ರೈ ಮಾಡ್ತಿರೋದು ಇನ್ನೂ ಎಷ್ಟೋ ಇರುತ್ತೆ, ಅದು ಬೇರೆಯವ್ರಿಗೆ ಇಷ್ಟ ಆಗ್ಬೋದು. ಸೊ ಅದಕ್ಕೋಸ್ಕರ ಐ ಡೋಂಟ್ ಟಾಕ್ ನೆಗೆಟಿವಿಟಿ ಅಟ್ ಆಲ್. ಏನಕ್ಕೆ ಬೇಕು ಅಷ್ಟೇ, ಸಿಂಪಲ್. ಸೊ ಪೇಡ್ ಪಾರ್ಟ್ನರ್ಶಿಪ್ಸ್ ಎಲ್ಲ ನೀವು ಮಾಡಿ. ಎಸ್. ಅಂತ ಟೈಮಲ್ಲಿ ಅವರು ಆಬ್ವಿಯಸ್ಲಿ ಬ್ರಾಂಡ್ಸ್ ವಿಲ್ ಹ್ಯಾವ್ ಸರ್ಟನ್ ಗೈಡ್ ಲೈನ್ಸ್. ನೀವು ಹಿಂಗೆ ಹೇಳ್ಬೇಕು, ಅವ್ರು ಪೇ ಮಾಡ್ತಿದ್ದಾರೆ ಅಂದ್ರೆ ದೇ ಡೋಂಟ್ ವಾಂಟ್ ಯು ಟು ಟಾಕ್ ನೆಗೆಟಿವ್ ಅಬೌಟ್. ಕರೆಕ್ಟ್. ಸೊ ಅಂತ ಟೈಮಲ್ಲಿ ನಿಮ್ಗೆ ಏನೋ ಇಷ್ಟ ಆಗಿಲ್ಲಪ್ಪ ಅವ್ರು ಕೊಟ್ಟಿರೋದು, ಅವಾಗ ಹೌ ಡು ಯು ಡೀಲ್ ವಿತ್ ಇಟ್? ಇಲ್ಲ, ನಾನು ಐ ನಾಟ್ ಪೋಸ್ಟ್. ನಾನು ಐ ಡೈರೆಕ್ಟ್ಲಿ ಟೆಲ್, ಇಲ್ಲ ಚೆನ್ನಾಗಿಲ್ಲ, ಐ ಆಮ್ ನಾಟ್ ಗೋನಾ ಪೋಸ್ಟ್. ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್, ಥ್ಯಾಂಕ್ ಯು, ಬಿಕಾಸ್ ಮೈ ಕ್ರೆಡಿಬಿಲಿಟಿ ವಿಲ್ ಬಿ ಇನ್ ಸ್ಟೇಕ್. ಸೊ ನಾನು ಚಾನ್ಸ್ ತಗೊಳ್ಳಲ್ಲ, ಥ್ಯಾಂಕ್ ಯು. ಸೊ ಬೇಡ ಅಂತ ಆಗಿದೆ ಒಂದ್ ಕಡೆ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದಟ್ ರೆಸ್ಟೋರೆಂಟ್ ನೇಮ್. HSR ಲೇಔಟ್ ಅಲ್ಲಿ ಜಿರಲೆ ಓಡಾಡ್ತಿದೆ ಕುಕ್ ಮಾಡ್ತಿರುವಾಗ. ಅದ್ರ ಮೇಲೆ ಓಡಾಡ್ತಿದೆ. ಏನಪ್ಪಾ ಇದು ಅಂದ್ರೆ ನಕ್ಬಿಟ್ಟು ಸುಮ್ಮನೆ ಆದ. ನಾನು ನಕ್ಬಿಟ್ಟು ಈಚೆ ಬಂದೆ. ಅವ್ನು ನಗ್ತಾ ಇದ್ದಾನೆ ಕುಕ್ಕು. ಸರ್ ಕ್ಯಾಕರು ಸರ್ ಅಂತ. ನೀನೇನು ಕರ್ಬೇಡಪ್ಪ, ನಾನು ಹೋಗ್ತೀನಿ, ಟಾಟಾ ಬಾಯ್ ಬಾಯ್. ಆಗಿದೆ ಗೊತ್ತಾ, ನಾನು ಯಾವ್ದೋ ಒಂದು ಇದೇ ತರ ಸಮ್ ಈವೆಂಟ್ ಹೋಗಿದ್ದೆ. ಅವರು ರೋಟಿ ಮಾಡ್ತಾ ಇದ್ರು.
ಹಿಂಗ್ ಮೇಲ್ ಹಾಕ್ಬಿಟ್ಟು ಹಿಂಗ್ ಮಾಡ್ತಾರಲ್ಲ ಅದೇನೋ ಹಿಂಗ್ ಮಾಡ್ತಾ ಇದ್ರೈತೆ ಒಂದ್ ರೋಟಿ ಒಂದು ಕೆಳಗ್ ಬಿತ್ತು. ನಾನ್ ನೋಡ್ತಾನೆ ದೂರದಿಂದ ಹಿಂಗ್ ನೋಡ್ತಾ ಇದೀನಿ. ಅದನ್ನ ತೆಗ್ದು ನೀಟಾಗಿ ಮತ್ತೆ ಹಿ ಜಸ್ಟ್ ಕಂಟಿನ್ಯೂಯಿಂಗ್ ಟು ಡೂ ದಟ್. ನಾನು मैंने देखा आपको अंदे नहीं मैं वही कर रही हूँ मैं इधर डाल रहा हूँ ಅಂದ್ಬಿಟ್ಟು ಅವಾಗ ಡಸ್ಟ್ಬಿನ್ಗೆ ಹಾಕದಿದ್ರೆ ಮತ್ತೆ ಅದನ್ನ ಏನಕ್ಕೆ ಹಿಂಗ್ ಮಾಡ್ಬೇಕಾಯ್ತು. ಅದೆಲ್ಲ ನೋಡಿದ್ರೆ ಎಷ್ಟು ಭಯ ಆಗುತ್ತಲ್ಲ ಹೊರಗಡೆ. ಸೊ ಇದೆಲ್ಲ ಏನ್ ಗೊತ್ತಪ್ಪ, ರೆಸ್ಟೋರೆಂಟ್ ಓನರ್ಸ್ ಗೊತ್ತಾಗಲ್ಲ. ಅವ್ರ ಏನ್ ಅನ್ಕೋತಾರೆ, ಫೈನ್ ಎವ್ರಿಥಿಂಗ್ ಇಸ್ ಗುಡ್, ಎಲ್ಲ ಚೆನ್ನಾಗಿ ನಡೀತಿದೆ, ನನ್ನ ಸ್ಟಾಫ್ ಒಳ್ಳೆಯವರು ಅಂತ ನೋಡ್ತಿರ್ತಾರೆ. ಬಟ್ ಈ ತರ ಒಂದೊಂದು ಆಗತ್ತೆ. ಸೊ ನೀವು ಆಲ್ಮೋಸ್ಟ್ 15 years ಅಂದ್ರಿ ಅಲ್ಲ? ಆಲ್ಮೋಸ್ಟ್ ಆಯ್ತು, 15 ಆಗ್ತಾ ಬಂತು. ಅವಾಗಿಂದ ಇವಾಗವರೆಗೂ ದೇರ್ ಆರ್ ಸೋ ಮೆನಿ ಚೇಂಜಸ್. ಲೈಕ್ ಯು ಸೆಡ್, ಮುಂಚೆ ಇನ್ಸ್ಟಾಗ್ರಾಮ್ ಎಲ್ಲ ಇರ್ಲಿಲ್ಲ, ಯು ವರ್ ಬ್ಲಾಗಿಂಗ್ ಅಬೌಟ್ ಇಟ್, ರೈಟಿಂಗ್ ಅಬೌಟ್ ಇಟ್. ಹೇಗೆ ಅನಿಸ್ತಾ ಇದೆ ಇವಾಗ ಸೀಯಿಂಗ್ ದಟ್ ಚೇಂಜ್? ಆರ್ ಸಿ ಇಟ್ ಇಸ್ ಗುಡ್, ಚೇಂಜ್ ಇಸ್ ಆಲ್ವೇಸ್ ಗುಡ್. ಬಟ್ ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ, ಈಗ ಐ ವಿಲ್ ಟಾಕ್ ಇನ್ ಇನ್ಫ್ಲುಯೆನ್ಸರ್ ಪ್ರಾಸ್ಪೆಕ್ಟಿವ್ ಇಂದ. ಮುಂಚೆ ಏನಾಗ್ತಿತ್ತು ಅಂದ್ರೆ, ವೆನ್ ವಿ ಗೋ ಟು ಅ ಪ್ಲೇಸ್, we used to do like a little bit of research about the cuisine and the menu over there, and who is the chef, what's his background, so what's his speciality. ಇದನ್ನೆಲ್ಲ ಚೂರು ರಿಸರ್ಚ್ ಮಾಡ್ತಿದ್ವಿ. ಇದನ್ನೆಲ್ಲ ರಿಸರ್ಚ್ ಮಾಡಿ we used to write like ಒಂದು 600-800,000 words ಆರ್ಟಿಕಲ್ ಬರೀತಿದ್ವಿ, and lot of spell checks. So in fact ನನ್ನ ವೈಫ್ ಹೆಲ್ಪ್ ತಗೊಳ್ತಿದ್ದೆ ಪ್ರೂಫ್ ರೀಡ್ ಮಾಡೋದಕ್ಕೆ. Okay, she's a content writer, creator. She's a content writer and now she's a technical writer. ಸೊ ಅವಳ ಹತ್ರ ನಾನು ಹೆಲ್ಪ್ ತಗೊಳ್ತಿದ್ದೆ. ಏನಂತ ಅಂದ್ರೆ, ನೋಡಮ್ಮ ನಾನು ಇದನ್ನೆಲ್ಲ ಬರ್ತಿದ್ದೀನಿ, ಇಸ್ ಇಟ್ ಗುಡ್ ಟು ಗೋ ಆರ್ ಯು ವಾಂಟ್ ಟು ಡೂ ಎನಿ ಚೇಂಜಸ್. ಇಷ್ಟೆಲ್ಲ ವಿ ಯೂಸ್ ಟು ಡೂ ದ ಹೋಮ್ ವರ್ಕ್ ಬಿಫೋರ್ ಪಬ್ಲಿಷಿಂಗ್ ಅನ್ ಆರ್ಟಿಕಲ್. ಅಂಡ್ ಫೋಟೋಸ್ಗೆ ವಿ ಯೂಸ್ ಟು ಟೇಕ್ ಲಾಟ್ ಆಫ್ ಟೈಮ್ ಟು ಲೈಕ್ ಎಡಿಟ್ ದ ಫೋಟೋಸ್. ಯೋಚನೆ ಮಾಡಿ, ವೀಕಲ್ಲಿ ಒಂದು 2 ಆರ್ಟಿಕಲ್ ಬರಿಬೇಕು ಅಂದ್ರೆ ಇಟ್ ಇಸ್ ನಾಟ್ ಈಸಿ. ಸೊ ಮಚ್ ಆಫ್ ಟೈಮ್. ಫ್ರೀ ಇರೋ ಟೈಮಲ್ಲಿ 600-800 ವರ್ಡ್ಸ್ ಆರ್ಟಿಕಲ್ ಬರೆದು ಪಬ್ಲಿಷ್ ಮಾಡ್ತಿದ್ವಿ. ಅಂಡ್ ಲಾಟ್ ಆಫ್ ಪೀಪಲ್, ನನ್ನ ಜೊತೆ ಸುಮಾರು ಜನ ನನಗೆ ಈಗಲೂ ಎಲ್ಲಾನು ಪೀಪಲ್ ಆರ್ ಪೋಸ್ಟಿಂಗ್ ಆನ್ ಇನ್ಸ್ಟಾಗ್ರಾಮ್. ಬಟ್ ಆಗಿದ್ದ ಕ್ರೇಜು, ಆಗಿದ್ದ ಬಾಂಡಿಂಗು ಈಗಿಲ್ಲ. ಏನಂದ್ರೆ ವಿ ಆಲ್ 15-20 ಜನದಲ್ಲಿ ಎಲ್ಲರೂ ಪರಿಚಯ ಇದ್ವಿ. ಅಂಡ್ ಎಲ್ಲರೂ ನಾವು ಆಲ್ಮೋಸ್ಟ್ ಒಂದು ವೀಕ್ಲಿ ಒನ್ಸು 15 days ಒಂದು ಆ ಥರ ಸಿಗ್ತಾನೆ ಇದ್ವಿ. ಈಗೇನಾಗ್ಬಿಟ್ಟಿದೆ ಅಂದ್ರೆ, ಆಲ್ ಆಫ್ ಅ ಸಡನ್ ಈ ಒಂದು 10-15 years ಡೌನ್ ದ ಲೈನ್, ಎವ್ರಿ ಡೇ ಲೈಕ್ ಐ ಸಿ ಲೈಕ್ ಅ ನ್ಯೂ ಸೆಟ್ ಆಫ್ ಇನ್ಫ್ಲುಯೆನ್ಸರ್ಸ್ ಕಮಿಂಗ್ ಅಪ್. ಅವ್ರಿಗೆ ಫುಡ್ ನಾಲೆಡ್ಜ್ ಇರಲ್ಲ. ಏನಾಗುತ್ತೆ ಅಂದ್ರೆ, ದೇ ಡೂ ಲೈಕ್ ಅ ಗುಡ್ ವಿಡಿಯೋಸ್. ಈಗ ದೆರ್ ಆರ್ ಸೋ ಮೆನಿ ಟೂಲ್ಸ್. ಒಂದು ಫಸ್ಟ್ ಕ್ಲಾಸ್ ಆಗಿ ವಿಡಿಯೋ ಎಡಿಟ್ ಆಗ್ಬಿಡುತ್ತೆ, ಫೋಟೋಸ್ ಹಂಗೆ ಅದಷ್ಟಕ್ಕದೆ GPT ಟೂಲ್ಸ್ ಯೂಸ್ ಮಾಡ್ತಾರೆ, ಎಡಿಟ್ ಆಗ್ಬಿಡುತ್ತೆ, ಎಲ್ಲ ಕಂಪ್ಲೀಟ್ ಆಗುತ್ತೆ, ಆಲ್ ಗುಡ್. ಬಟ್ ವೇರ್ ಇಸ್ ದ ನಾಲೆಡ್ಜ್? When you go to a place, if you're not talking about the food and talking about the offers, ಏನು ಯೂಸ್? ಸೊ there are so many biryani places. ಎಲ್ಲಾನು ಚೆನ್ನಾಗಿದೆ ಅನ್ಕೊಂಡು ಹೋಗ್ತಿದ್ರೆ, which is actual ಚೆನ್ನಾಗಿದೆ. Right. So always you should have some good amount of knowledge about the place before posting. ಸೊ ಯಾರ ಮೇಲೂ ಕೋಪ ಇಲ್ಲ. ವಾಟ್ ಐ ಸಜೆಸ್ಟ್ ಇಸ್, ನೀವು ಬರೆಯುವಾಗ ಸ್ವಲ್ಪ ಯೋಚನೆ ಮಾಡಿ, ಡೂ ಅ ಡೀಟೇಲ್ಡ್ ಕ್ಯಾಪ್ಷನ್. ಸೊ ಇದೊಂದು ನಾನು ಐ ವಾಂಟೆಡ್ ಟು ಕಮ್ಯುನಿಕೇಟ್. ದಿಸ್ ಇಸ್ ವಾಟ್ ದ ಡಿಫರೆನ್ಸ್ ಕಂಪೇರ್ಡ್ ಟು ಬಿಫೋರ್ ಅಂಡ್ ನೌ. ಸಿಂಪಲ್. ಸೊ ಹೊರಗಡೆ ಕೂತಾಗ ನೀವು ಹೇಳಿದ್ರಿ ನೀವು ಕಾಂಟ್ರವರ್ಸಿ ಮಾಡಕ್ ರೆಡಿ ಇದ್ದೀರಾ ಅಂತ. ಸೊ ಕಮ್ ಆನ್, ಟೆಲ್ us, give us something, give us some controversy ಇಲ್ಲಿ, some gossip. ಗಾಸಿಪ್ ಅಂತ ಏನು ಇಲ್ಲ ಈಗ ಸದ್ಯಕ್ಕೆ. ಬೇಕಂದ್ರೆ ನೀವೇನಾದ್ರೂ ಕ್ವೆಶ್ಚನ್ ಕೇಳಿ, ಕಾಂಟ್ರವರ್ಷಿಯಲ್ ಕ್ವೆಶ್ಚನ್ಸ್, ಅದಕ್ಕೆ ಆನ್ಸರ್ ಮಾಡ್ತೀನಿ. ಕೇಳಿ, ಫುಡ್ ಬ್ಲಾಗರ್ಸ್ ಬಗ್ಗೆ ಕೇಳಿ. ಹೇಳಿ. ಇವಾಗ ನೀವು ಹೇಳಿದ್ರಿ, ಯು ಆಕ್ಚುಲಿ ಗೇವ್ ಅ ಗುಡ್ ಟಿಪ್ ಫಾರ್ ಆಲ್ ದ, ನಾಟ್ ಜಸ್ಟ್ ಫುಡ್ ಬ್ಲಾಗರ್ಸ್, ಎನಿ ಇನ್ಫ್ಲೂಯೆನ್ಸರ್ ಫಾರ್ ದಟ್ ಮ್ಯಾಟರ್. ಏನೇ ಪ್ರಾಡಕ್ಟ್ ಪ್ರಮೋಟ್ ಮಾಡಬೇಕಾದ್ರೂ ಇಟ್ಸ್ ಆಲ್ವೇಸ್ ಗುಡ್ ಟು ರಿಸರ್ಚ್ ಬಿಫೋರ್ ಡೂಯಿಂಗ್. ಬಟ್ ಯು ಸೆಡ್ ಅದೇ ಫುಡ್ ಬ್ಲಾಗರ್ಸ್ ಬಗ್ಗೆ ಕೇಳಿ ಅಂತ ಹೇಳಿದ್ರಿ. ಹೇಳಿ, ವಾಟ್ ಲೈಕ್ ದೇರ್ ಆರ್ ಸೋ ಮೆನಿ. ಇವಾಗಂತೂ ಯಾರು ಅಂದ್ರೆ ಐ ಥಿಂಕ್ ಔಟ್ ಆಫ್ 100 people, at least 170 they'll just be posting whether or not they know about it. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಓಕೆ, ಡೋಂಟ್ ಫರ್ಗೆಟ್ ದ ರೂಟ್ಸ್. ಈಗ ಇನ್ನೊಂದೇನಂದ್ರೆ, ಲಾಟ್ ಆಫ್ ಪೀಪಲ್ ವೆನ್ ದೇ ಕಮ್ ಟು ದಿಸ್ ಪ್ಲಾಟ್ಫಾರ್ಮ್, ದೇ ಟೇಕ್ ಹೆಲ್ಪ್ ಫ್ರಮ್ ಅದರ್ಸ್. ಈಗ ಏನಂದ್ರೆ, ಯಾರೋ ಹಳಬ್ರು ಅವ್ರ ಹತ್ರ ಎಲ್ಲ ಹೆಲ್ಪ್ ತಗೊಳ್ತಾರೆ, ಸೇಯಿಂಗ್ ಲೈಕ್ ದಿಸ್ ಇಸ್ ವಾಟ್ ಐ ಆಮ್ ನ್ಯೂ ಟು ದಿಸ್, ಐ ವಾಂಟೆಡ್ ಟು ಬಿ ಪಾರ್ಟ್ ಆಫ್ ಯುವರ್ ಗ್ರೂಪ್. ಬರ್ತಾರೆ, ಎಲ್ಲ ಗ್ರೂಪ್ ಜೊತೆ ಬರ್ತಾರೆ, ಎಲ್ಲ ಆಯ್ತು. ಒಂದು 10,000 ಫಾಲೋವರ್ಸ್ ಬಂದಿದ ತಕ್ಷಣ 2 ಬಂದ್ಬಿಡುತ್ತೆ. ಇದು ಯಾರು, ಇದು ಈ ತರ ಒಬ್ರು ಅಂತಲ್ಲ, ಇಟ್ ಇಸ್ ಜನರಲ್. ನಾಟ್ ಲೈಕ್ ಪಾಯಿಂಟಿಂಗ್ ಔಟ್ ಟು ಒನ್ ಪರ್ಟಿಕ್ಯುಲರ್ ಪರ್ಸನ್. ಆತರ ಮಾಡಿರೋದು ಯಾರು? ಓ, ಸುಮಾರು ಜನ ಇದಾರೆ. ನಾನು ಇಫ್ ಐ ಆಮ್ ನಾಟ್ ರಾಂಗ್ ಒಂದು 100-150 ಜನ ನನ್ನ ಇನ್ಫ್ಲೂಯೆನ್ಸರ್ಸ್ ನನ್ನ ಕಣ್ ಮುಂದೆನೆ ಒಂದು 500,000ದಿಂದ ಈಗ ಒಂದು
50,000 1 ಲಕ್ಷ ಎಲ್ಲ ಹೋಗಿದ್ದಾರೆ. ಸೊ ಏನಂದ್ರೆ ಡೋಂಟ್ ಫರ್ಗೆಟ್ ದ ರೂಟ್ಸ್. ಐ ಮೀನ್ ನಾನೇನ್ ನನ್ನ ಬಂದು ಇದು ಮಾಡು ಅದ್ ಮಾಡು ಅಂತಲ್ಲ, ಯಾರೇ ಆಗಿರ್ಲಿ. ಸೊ ಒಂದು ಟೈಮಲ್ಲಿ ನಿಮಗೆ ಹೆಲ್ಪ್ ಮಾಡಿದವರು ಈಗ ದೇವರ್ ಲೈಕ್ ಅ ಪ್ಲಾಟ್ಫಾರ್ಮ್ಸ್, ಬ್ಯಾಂಗ್ಳೂರ್ ಬ್ರೇಕ್ಫಾಸ್ಟ್ ವಾಕ್ಸ್ ಅಂತ. ಸೊ ಅಂಡ್ ದೇರ್ ವಾಸ್ ಸಮಥಿಂಗ್ ಕಾಲ್ಡ್ ಫುಡ್ ಬ್ಲಾಗರ್ಸ್ ಬ್ಯಾಂಗ್ಳೂರ್ ಅಂತ. ಸೊ ದೀಸ್ ಆರ್ ಆಲ್ ದ ಪ್ಲಾಟ್ಫಾರ್ಮ್ಸ್. ಈಗ ಯಾರನ್ನೂ ಈಗ ಹೊಸಬಾ ನಾನು ಬಂದು ನನ್ನ ಬ್ಲಾಗರ್ ಅಂತ ಹೇಳಿದ ತಕ್ಷಣ ಯಾವ ರೆಸ್ಟೋರೆಂಟ್ ಕರೆದ್ಬಿಟ್ಟು ಬಾಪ ನೀನು ತಿಂದ್ಬಿಟ್ಟು ರಿವ್ಯೂ ಮಾಡು ಅಂತ ಹೇಳಲ್ಲ. ಸೊ ಯು ನೀಡ್ ಟು ಹ್ಯಾವ್ ಅ ರೈಟ್ ಪ್ಲಾಟ್ಫಾರ್ಮ್. ಈಗ ಬ್ಯಾಂಗ್ಳೂರ್ ಬ್ರೇಕ್ಫಾಸ್ಟ್ ವಾಕ್ಸ್ ಬಂದ್ಬಿಟ್ಟು ಐ ಅಂಡ್ ಮೈಸೆಲ್ಫ್ ಅಂಡ್ ಶ್ರೀನಿಧಿ ಮತ್ತೆ ನನ್ನ ವೈಫ್ ಎಲ್ಲ ಸೇರಿ ವಿ ಸ್ಟಾರ್ಟೆಡ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಅಂಡ್ ಚಂದ್ರು ಸರ್ ಎಲ್ಲಾನು ಸ್ಟಾರ್ಟೆಡ್ ಇನ್ವಾಲ್ವಿಂಗ್ ಇನ್ ದಟ್ ಗ್ರೂಪ್. ವಿ ಯೂಸ್ ಟು ಗೋ ಅಂಡ್ ಲೈಕ್ ಎಕ್ಸ್ಪ್ಲೋರ್ ಸೋ ಮೆನಿ ಪ್ಲೇಸಸ್. ಇಲ್ಲಿ ಬಂದು ಎಲ್ಲ ಬರೋರು. ನಾವು ಶಶಾಂಕ್ ಕೂಡ ಇದ್ದ ಅನ್ಸುತ್ತೆ ನಿಮ್ಮ. ಶಶಾಂಕ್ ರಿವರ್ ಸ್ವೀಪರ್, ಸ್ಟಾರ್ ಸ್ಪೋರ್ಟ್ಸ್ ಶಶಾಂಕ್. ಓಕೆ, ಎಸ್ ಎಸ್, ನಮ್ಮ ರಿವರ್ ಸ್ವೀಪರ್. ಏನದು? ದಟ್ ವಾಸ್ ಹಿಸ್ ಇನ್ ದಿ ಓಲ್ಡ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್. ಎಸ್ ಎಸ್, ರಿವರ್ ಸ್ವೀಪರ್. ಹೌದು ಹೌದು, ಎಸ್. ಸೊ ಶಶಾಂಕ್ ವಾಸ್ ಆಲ್ಸೋ ಪಾರ್ಟ್ ಆಫ್ ಇಟ್. ಸುಮಾರು ಜನ ಹೆಂಗೆ ಎಲ್ಲರೂ ಇದ್ರು. ಅಂಡ್ ಈಗ ಏನಂದ್ರೆ ಕೆಲವರು ಇನ್ನೂ ಇದಾರೆ. ವಿ ಡೂ ಲೈಕ್ ಅ ಲಾಟ್ ಆಫ್ ಬ್ರೇಕ್ಫಾಸ್ಟ್ ವಾಕ್ಸ್ ಆಗಾಗ ಮಾಡ್ತೀವಿ. ಸೊ ವಿ ಗೋ ಐಡೆಂಟಿಫೈ ಒಂದು 4-5 ಹಳೆಯ ಜಾಗಗಳು. ಈಗೆಲ್ಲ ಹೊಸ ಜಾಗ, ಹಳೆದೆಲ್ಲ ಕವರ್ ಮಾಡಿ ಆಯ್ತು, ಎಲ್ಲ ಹೊಸ ಜಾಗಗಳು. ಯಾವ್ದಾದ್ರು ನ್ಯೂ ಪ್ಲೇಸ್ ಓಪನ್ ಇದ್ರೆ ವಿ ಗೋ ಟು ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಅಂಡ್ ವಿ ಎಕ್ಸ್ಪ್ಲೋರ್. ಈಗ ಏನಾಗುತ್ತೆ ಅಂದ್ರೆ, ಈಗ ಒಬ್ರು ಹೋದ್ರೆ ಒಂದು 1 or 2 ಡಿಶಸ್ ಯು ಕ್ಯಾನ್ ಟ್ರೈ. ಅದೇ ಒಂದು 15-20 ಜನ ಹೋದ್ರೆ ಎಲ್ಲ ಮೆನು ಆರ್ಡರ್ ಮಾಡ್ಬೋದು, ಎಲ್ಲ ಆರ್ಡರ್ ಮಾಡ್ಬಿಡಿ ಅಂತ ಹೇಳಿ ಯೂಸ್ ಟು ಟೇಕ್ ಫೋಟೋಸ್, ಪಿಕ್ಚರ್ಸ್, ವಿಡಿಯೋಸ್ ಏನೇನಿದ್ರು ಎಲ್ಲ ತಗೊಳ್ತಾ ಇದ್ವಿ. ಸೊ ಆ ತರ ಇರ್ತಿತ್ತು. ದಟ್ ವಾಸ್ ಬಿಕಮ್ ಒನ್ ಪ್ಲಾಟ್ಫಾರ್ಮ್ for many of the food bloggers or influencers, especially in food side. So adadmele FBAB, Food Bloggers Association Bangalore anta. So that was one group. That was a platform for many bloggers, including the actual bloggers. Andre people who used to write on their own blog alla avrigella this was a platform. So what used to happen andre, iga brands were approaching us saying like we just opened a new restaurant. Since ನಾವೇನ್ ಮಾಡ್ತಿದ್ವಿ, ಓಕೆ ವಿ ಪುಟ್ ಇಟ್ ಅಕ್ರಾಸ್ ಟು ದ ಇನ್ಫ್ಲೂಯೆನ್ಸಸ್. ಇಟ್ ಡಸಂಟ್ ಮ್ಯಾಟರ್ ನಿನ್ಗೆ ಅಷ್ಟು ಫಾಲೋವರ್ಸ್ ಇದ್ದಾರೆ, ಅಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅನ್ನೋದೇನೋ ಏನೂ ಇರಲಿಲ್ಲ. ಇಟ್ಸ್ ಆಲ್ ಅಬೌಟ್ ಓಕೆ, ಸೊ ದೆರ್ ಇಸ್ ಅ ಪ್ಲೇಸ್, ಕೆನ್ ವಿ ಆಲ್ ಗೋ ಅಂಡ್ ಲೈಕ್ ಹೆಲ್ಪ್ ದೆಮ್. ದಿಸ್ ವಾಸ್ ದ ಅಜೆಂಡಾ. ಈ ಥರ ಎಲ್ಲ ಬರ್ಕೊಂಡು ಬೆಳೆದವರೇ. ಈಗ ಲಾಕ್ಡೌನ್ ಆದ್ಮೇಲೆ ರೀಲ್ಸ್ ಬಂತು, ಎಲ್ಲರೂ ಐ ಮೀನ್ ಆಲ್ ದ ರೀಲ್ಸ್ ಸ್ಟಾರ್ಟೆಡ್ ಟ್ರೆಂಡಿಂಗ್. ಫಾಲೋವರ್ಸ್ ಬಂದಿದ ತಕ್ಷಣ ಏನು ದೊಡ್ಡ 1-2 ಕೊಂಬ್ ಬಂದ್ಬಿಟ್ಟಂಗೆ ಫೀಲಿಂಗು. ಅದು ಯಾಕೆ? ಅದೆಲ್ಲ ಏನಕ್ಕೆ ಬೇಕದೆಲ್ಲ? ಬೇಕಾಗಿರಲ್ಲ ಅದೆಲ್ಲ. ನಾನು ಆಕ್ಚುಲಿ ಒಂದು ವಿಡಿಯೋ ಮಾಡಿದೆ ರೀಸೆಂಟ್ಲಿ, ಫುಡ್ ಬ್ಲಾಗರ್ಸ್ಗೆ ಬೈದ್ಬಿಟ್ಟು ಮಾಡಿದೆ. ಓಕೆ, ನೈಸ್. ನನಗೆ ಕಾಣಿಸಿಲ್ಲಲ್ಲ ಸ್ನೇಹ ಅವರೇ, ಅದಕ್ಕೆ ಹೇಳ್ತಾ ಇದ್ದೀನಿ. ನೀವೇನೋ ಹೇಳಿಲ್ವಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೀವು ಇದು ವಿಡಿಯೋ ನೋಡಿ ನನಗೆ ಕಾಣಿಸಿದ್ರೆ ಯಾಕೆ ಈ ಮಧ್ಯರಾತ್ರಿ ಬೆಳಗ್ಗೆ ಎಲ್ಲ ಅಂತ ಒಳ್ಳೊಳ್ಳೆ ರೀಲ್ಸ್ ಹಾಕಿ ಆಸೆ ಮಾಡ್ತೀರಾ? ನಮ್ಗೆ ಅಂತ ಟೈಮಲ್ಲಿ ಸಿಗಲ್ಲ ಪಾನಿಪುರಿ. ಅಂದ್ರೆ ಪಾನಿಪುರಿ ಎಲ್ಲ ನೋಡ್ರೆ ಯಾವ ಟೈಮಲ್ಲಾದ್ರೂ ಬಾಯಲ್ಲಿ ನೀರ್ ಬರುತ್ತೆ. ಅಂತದ್ರಲ್ಲಿ ರಾತ್ರಿ ನಾವು ಸ್ಕ್ರೋಲ್ ಮಾಡುವಾಗ ಬರುತ್ತೆ. ಯಾಕೆ ಆತರ ಆಸೆ ಮಾಡ್ಬೇಕು ಜನರಿಗೆ ಅಂತ? ಅಲ್ಲ, ಅದೇನು ಮಾಡಕ್ಕಾಗಲ್ಲ, ಕ್ರೇವಿಂಗ್ಸ್, ನಿಮಗ್ ಕ್ರೇವಿಂಗ್ಸ್ ಅದೆಲ್ಲ ನೋಡಿ. ಮೊನ್ನೆ ನನ್ನ ಫ್ರೆಂಡ್ ಒಬ್ರು ಹೇಳ್ತಿದ್ರು, ನಾನ್ ವೇಟ್ ಗೇನ್ ಆಗಿದ್ದೆ ಇನ್ಸ್ಟಾಗ್ರಾಮ್ ರೀಲ್ಸ್ ಇಂದ ಅಂತ. ಯಾಕೇನಾಯ್ತು ಅಂದ್ರೆ ಅದ್ ನೋಡಿ ಹೋಗಿ ಹುಡ್ಕೊಂಡು ತಿಂದು ಈ ತರ ಆಗೋಗಿರೋದು ಅಂತ. ಯಾವಾಗಾದ್ರೂ ಸೀರಿಯಸ್ ಆಗಿ ಇವಾಗ ನಾವು ಏನೋ ವ್ಲಾಗ್ ಮಾಡಕ್ ಹೋಗುವಾಗ ಮಾಡ್ಬೇಡಿ ನೀವು ಅಂತೆಲ್ಲ ಅಂದ್ರದಿದೆ. ಆಗಿದೆ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್ ಅಂತ ಹಂಗೆಲ್ಲ ಏನಿಲ್ಲ. ಸೊ ಐ ವಿಲ್ ಟೆಲ್ ಯು ದಟ್ ನೇಮ್ಸ್ ಆಲ್ಸೋ. ಜಾವಾ ಸಿಟಿ ಲೆವೆಲ್ ರೋಡ್ ಅಲ್ಲಿ. ಸೊ ಐ ವಾಸ್ ಟೇಕಿಂಗ್ ಪಿಕ್ಚರ್ಸ್, ನಾಟ್ ಇವನ್ ವಿಡಿಯೋ. ನನ್ನ ಪಾಡಿಗೆ ನಾನು ಫೋಟೋ ತಗೊಳ್ತಿದ್ದೆ. ಅಂಡ್ ವಿ ವರ್ ಕ್ಯಾರಿಂಗ್ DSLRs ದೋಸ್ ಡೇಸ್. ನಾನು ಹೇಳ್ತಿರೋದು ಈಗಿನ ರೀಸೆಂಟ್ ಟೈಮಲ್ಲ, DSLR. ಈ ಸೈಡ್ ಸ್ಟ್ರೈಟ್ ಅವೇ ಮ್ಯಾನೇಜರ್ ಬಂದು ತಗೋಬೇಡಿ ಅಂತ. ಏನಕ್ಕಪ್ಪ, ಐ ಮೀನ್ ಐ ಆಮ್ ಪೇಯಿಂಗ್ ಫಾರ್ ಮೈ ಫುಡ್, ಐ ಮೀನ್ ಹೌ ಕೆನ್ ಯು ಸೇ ಅಂತ ಅವ್ನು ತೊಗೊಳಕ್ ಬಿಡ್ಲಿಲ್ಲ. ಅಂಡ್ ರೀಸೆಂಟ್ ಬಂದು ವಾಸು ಹೋಟ್ಲು, ನಮ್ಮ ಕನಕಪುರದ ವಾಸು ಹೋಟ್ಲಲ್ಲೂ ಅವ್ರು ಬಿಡ್ಲಿಲ್ಲ. ಸಾರಿ, ವಿಡಿಯೋ ಎಲ್ಲ ಮಾಡಕ್ ಹೋಗ್ಬಿಡಿ, ವಿಡಿಯೋ ಮಾಡೋದು ಜನ ಜಾತ್ರೆ ಆಗತ್ತೆ, ಆಮೇಲೆ ನಮ್ಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ, ನಿಮ್ ವಿಡಿಯೋನು ಬೇಡ, ನಮ್ಗೆ ಆ ಜನನೂ ಬೇಡ ಸರ್ ಅಂತ. ಹೋಟ್ಲ್ ಇಟ್ಕೊಂಡವ್ರಿಗೆ ಜನ ಬೇಡ. ಕನಕಪುರ ಏನ್ ಗೊತ್ತಾ, ಈ ನಮ್ಮ ಊರುಗಳ ಕಡೆ ದೇ ಆರ್ ಹ್ಯಾಪಿ ವಿತ್ ದರ್ ಬಿಸ್ನೆಸ್. ಅವ್ರಿಗೆ ಹೊಸಬ್ರು ಯಾರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದು ಸುಮಾರು ಜನ ಬಂದು ಅವ್ರು ಹೇಳ್ತಾರೆ, ಸರ್ ನಾವು ಹಿಟ್ಟು ಎಷ್ಟು ಹಾಕ್ಬೇಕೋ ಅಷ್ಟೇ ಹಾಕಕ್ಕಾಗೋದು. ಈಗ ಜನ ಜಾಸ್ತಿ ಬಂದ್ರು ಅಂದ್ಬಿಟ್ಟು ನಾವು ಜಾಸ್ತಿ ಮಾಡಿ ನಾವು ಲಾಭ ಮಾಡೋದಕ್ಕೆ ನಮ್ಗೇನು ಇಷ್ಟ ಇಲ್ಲ, ನಮ್ ಶಕ್ತಿ ಇಷ್ಟೇ ಇರೋದು, ನಾವು ಮಾಡ್ತೀವಿ ಅಂತ ಅಂತಾರೆ. ಆಮೇಲೆ ರೀಸೆಂಟ್ ಆಗಿ ಇದು ನಮ್ ನ್ಯಾಷನಲ್ ಕಾಲೇಜ್ ಮುಂದೆ ಜ್ಯೋತಿ ಪ್ರಕಾಶ್ ಇದೆಯಲ್ಲ, ಗೊತ್ತಿರ್ಬೇಕು ನಿಮ್ಗೆ, ಜ್ಯೋತಿ ಪ್ರಕಾಶ್ ಸ್ಟೋರ್ಸ್. ಸೊ ಅಲ್ಲಿ ದಟ್ ಇಸ್ ಪಕ್ಕದ. ಸೊ ಜ್ಯೋತಿ ಪ್ರಕಾಶ್ ಸ್ಟೋರ್ ಅಲ್ಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಲ್ಲಿ. ಅದು ಇಟ್ ವಾಸ್ 4 ರೂಪಾಯಿ ವೆನ್ ಐ ಸ್ಟಾರ್ಟೆಡ್ ಡ್ರಿಂಕಿಂಗ್ ಗ್ರೇಪ್ ಜ್ಯೂಸ್ ಅಲ್ಲಿ.
ಸೊ ಅಲ್ಲಿ ಹೋಗಿ ರ್ಯಾಂಡಮ್ ಆಗಿ ಮೊನ್ನೆ ಹೋಗಿ ಏನೋ ತುಂಬಾ ಸೇವ್ಪುರಿ ತಿನ್ಬೇಕು ಅನ್ಸ್ತು. ಓಕೆ ಸೊ ಅವ್ರೊಬ್ರೆ ನನಗ್ ಗೊತ್ತಿದ್ದಂಗೆ ಚೆನ್ನಾಗೆ ಫುಲ್ ಕೈ ತುಂಬಾ ಹಿಂಗ್ ಸೇವ್ ತಗೊಂಡು ಮೇಲೆ ಹಾಕೋರು. ಸೊ ಅಲ್ಲಿ ಹೋಗಿ ಸೇವ್ಪುರಿ ತಿಂದು ಒಂದು ಗ್ರೇಪ್ ಜ್ಯೂಸ್ ಕುಡಿದು ಶಾರ್ಟ್ ವಿಡಿಯೋ ಅಲ್ಲ, ಒಂದು 15-20 ಸೆಕೆಂಡ್ ವಿಡಿಯೋ ಹಾಕ್ಬಿಟ್ಟು ಯಾವ್ದೋ ಒಂದು ಹಳೆ ನಾಸ್ಟಾಲಜಿಕ್ ಸಾಂಗ್ ಒಂದು ಹಾಕ್ಬಿಟ್ಟು ಪೋಸ್ಟ್ ಮಾಡಿದೆ. ಒಂದು 250-300 ಕಮೆಂಟ್ ಬಂತ ಅದಕ್ಕೆ. ಅವರು ಮೊನ್ನೆ ರೀಸೆಂಟ್ ಆಗಿ ಮತ್ತೆ ಹೋದಾಗ, ಅಂಕಲ್ ಈ ತರ ಒಂದು ವಿಡಿಯೋ ಸರ್ ನೀವೇನಾ ಸರ್ ಅದ್ ನಮಸ್ಕಾರ, 15 ದಿನ ಕೈ ಕಾಲು ಆಡ್ಲಿಲ್ಲ, ಯಾಕಪ್ಪ ಈ ಪುಣ್ಯಾತ್ಮ ಆಗ್ತ ಅಂತ ಎಲ್ಲ ಬಂದು ನಾನು ನಿಮ್ಮ ಹಳೆ ಸ್ಟೂಡೆಂಟ್ ಅಂಕಲ್, ನಾನ್ ನಿಮ್ ಹಳೆ ಕಸ್ಟಮರು, ಒಂದ್ 20 ವರ್ಷದಿಂದ 30 ವರ್ಷದಿಂದ ನಾನು ಬರ್ತಿದ್ದೆ, ನಾನು ಇದೇ ಕಾಲೇಜಲ್ಲಿ ಓದಿದ್ದು ಅಂತ ಹೇಳಿ ಬರ್ತಿದ್ರು. ಅವ್ರಿಗೇನೋ ಖುಷಿಪ, ನಮ್ ಕೈಲಿ ಹ್ಯಾಂಡಲ್ ಮಾಡ್ಬೇಕಲ್ಲ. ಆಮೇಲೆ ಹಂಗೆ ಹೇಳಿ ಎನಿವೇಸ್ ಥ್ಯಾಂಕ್ಸ್ ಅಪ್ಪ ವಿಡಿಯೋಗೆ, ಒಂದ್ 15 ದಿನ ಆಮೇಲೆ 15 ದಿನ ಕೈ ಕಾಲು ಆಡ್ಲಿಲ್ಲಪ್ಪ ನನ್ಗೆ. As a marketer, you're a digital marketer, ಅಲ್ಲ? Marketing, yes. Any kind of marketing? You do all kinds of marketing. Yes. Can you give at least for the digital 3 tips for people how to grow? So one is consistency. You should be regular about what you're doing. And ನಾನು ಮುಂಚೆನೇ ಹೇಳಿದೆ, the caption is very important. It can be slow but steady, that's for sure. And if you're doing a video or like a photo, ensure it is done in a natural light. So avoid dark and keep it very minimal, natural. So these are 3 tips. Hashtags and everything is secondary. ನಾವೆಲ್ಲ ಪೋಸ್ಟ್ ಮಾಡೋ hashtags ಇಲ್ಲ, ಕಾನ್ಸೆಪ್ಟ್ ಇಲ್ಲ. ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ನಿಮಗೆ? Does it really make any difference? I don't know. ಏನಕ್ಕೆ ಅಂದ್ರೆ ಒಂದ್ಸತಿ ನಾನು ಹ್ಯಾಶ್ಟ್ಯಾಗ್ ಹಾಕಿರ್ತೀನಿ, ಒಂದ್ಸತಿ ಮರ್ತ್ಬಿಟ್ಟಿರ್ತೀನಿ. Still I get good engagement. ಒಂದ್ಸತಿ ಬರೋದೇ ಇಲ್ಲ, ಹಾಕಿದ್ರು ಬರಲ್ಲ, ಹಾಕ್ಲಿಲ್ಲ ಅಂದ್ರೂ ಬರಲ್ಲ. It's more on the content. Yes. Consistency, that is something very important. ಏನಂದ್ರೆ avoid all these filters. I don't know how much the Instagram will say yes or no to it, but avoid filters. ನನಗಂತೂ ಆ ಫಿಲ್ಟರ್ಸ್ ನೋಡಿದ್ರೆ ಇರಿಟೇಟ್ ಆಗುತ್ತೆ. ಬಟ್ ಒಂದೊಂದು ತುಂಬಾ ಚೆನ್ನಾಗಿರುತ್ತೆ. ಅದೇ ಮೇ ಬಿ ಗೊತ್ತಾಯ್ತು. ಅಲ್ಲ, ಈ ಫುಡ್ ಕಂಟೆಂಟ್ ಗೆ ಬೇರೆ ಕಂಟೆಂಟ್ ಗೆ ಡಿಫರೆನ್ಸ್ ಇದೆ ಸ್ನೇಹ ಅವರೇ. ಅಲ್ಲ, there is a line. ನಮ್ಮ ಫಿಲ್ಟರ್ ಚೆನ್ನಾಗಿ ಕಾಣುತ್ತೆ, ಫುಡ್ ಗೆ ಹಾಕಿದ್ರೆ ಎಕ್ಸಾಕ್ಟ್ಲಿ. ನಾನು ಅದಕ್ಕೆ ನಾನು ಹೇಳ್ತಿದ್ದೀನಿ, ಫುಡ್ ಗೂ ಬೇರೆದಕ್ಕೂ ಒಂದು ಲೈನ್ ಇದೆ ಅಂತ. We have one segment. Yes. 5th standard ಮಕ್ಕಳು ಕೇಳುವಂತ ಜನರಲ್ ನಾಲೆಜ್ ಕ್ವೆಶ್ಚನ್ಸ್ ಕೇಳ್ತೀನಿ. ಕೇಳಿ. 5th ಸ್ಟ್ಯಾಂಡರ್ಡ್ ಅಲ್ವಾ, ಮರ್ತೋಗಿದ್ದೀನಿ. 5th standard ಅಲ್ಲ, ಮರ್ತೋಗಿದ್ದೀನಿ, ಸುಮಾರು ವರ್ಷ ಆಗೋಯ್ತು. ಮೊನ್ನೆ ಕೇಳಿದ್ರೆ ನನಗೆ ಜ್ಞಾಪಕ ಇರಲ್ಲ. ನೀವೇ ಹೇಳಿದ್ರಲ್ಲ, ತಲೆಯಲ್ಲಿ ಸುಮಾರು ಇದ್ರೆ ಎಲ್ಲಿ ಜ್ಞಾಪಕ ಇರುತ್ತೆ. ಬಟ್ ಇದು ತುಂಬಾ ಸಿಂಪಲ್ ಇರುತ್ತೆ. ಓಕೆ, ಸೊ ಕೇಳಿ ನೋಡೋಣ ನೀವು ಪಾಸ್ ಆಗ್ತೀರಾ ಇಲ್ವಾ ಅಂತ. ಬೇಬಿ ಫ್ರಾಗ್ ಇಸ್ ನೋನ್ ಆಸ್. ಬೇಬಿ ಫ್ರಾಗ್ ಇಸ್ ನೋನ್ ಆಸ್ ಕಪ್ಪೆನೇ ಅಲ್ವಾ ಇಂಗ್ಲಿಷ್ ಅಲ್ಲಿ? ಇಂಗ್ಲಿಷಲ್ಲಿ ಬೇಬಿ ಫ್ರಾಗ್, ಸ್ಮಾಲ್ ಫ್ರಾಗ್ ಅಲ್ಲ, ಟ್ಯಾಡ್ಪೋಲ್. ಓ, ಗೊತ್ತಿಲ್ಲ. ಹೌ ಮೆನಿ ಕಾನ್ಸನೆಂಟ್ಸ್ ಆರ್ ದೇರ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್? ಏನು ಕಾನ್ಸನೆಂಟ್ಸ್ ಅಂದ್ರೆ ನನ್ಗೆ ಇವತ್ತವರೆಗೂ ಗೊತ್ತಿಲ್ಲ. ಅಂದ್ರೆ ವೆವೆಲ್ಸ್ ಬಿಟ್ಟು ಅದರ್ ಲೆಟರ್ಸ್ ಆರ್ ಕಾಲ್ಡ್ ಕಾನ್ಸನೆಂಟ್ಸ್. ಇಷ್ಟೆಲ್ಲ ನಾಲೆಜ್ ಇದ್ರೆ ಎಲ್ಲ ಹೇಳ್ತಾ ಎಷ್ಟು ವೆವೆಲ್ಸ್ ಇದೆ? ಎ ಇ ಐ ಓ ಯು 5. ಸೊ ಕಾನ್ಸನೆಂಟ್ಸ್ ವಿಲ್ ಬಿ 21. ಓ ಸರಿ, ಅದು ಬಿಟ್ಟು ಮಿಕ್ಕಿದೆಲ್ಲ ಗೊತ್ತಿಲ್ಲ ಇದು. ಓಕೆ, ನೋ ಪ್ರಾಬ್ಲಮ್. ಇವಾಗ ಸದ್ಯಕ್ಕಿನ್ನ ಪಾಸ್ ಆಗಿಲ್ಲ, ಇನ್ನ 3 ಕ್ವೆಶ್ಚನ್ಸ್ ಇದೆ. ಯು ಕ್ಯಾನ್ ಪಾಸ್. ವಾಟ್ ಇಸ್ ದ ನ್ಯಾಷನಲ್ ಆಂಥಮ್ ಆಫ್ ಇಂಡಿಯಾ? ಅಯ್ಯೋ, ಇಂಥ ಕ್ವೆಶ್ಚನ್ ಎಲ್ಲ ಕೇಳ್ಬಿಟ್ರೆ ಹೆಂಗೆ? ನ್ಯಾಷನಲ್ ಆಂಥಮ್ ಜನಗಣಮನ ಅಷ್ಟೇ. ಜಸ್ಟ್ ಇದೀರಾ, ಇನ್ನೊಂದು ಕ್ವೆಶ್ಚನ್ ಅಟ್ಲೀಸ್ಟ್ ಆನ್ಸರ್ ಮಾಡಿದ್ರೆ ಪಾಸ್ ಆಗ್ತೀರಾ. ಏನೋ ಗಿಫ್ಟ್ ಬರುತ್ತಾ? ಹಾ, ಕೊಡ್ತೀನಿ. ಓಕೆ ಅಂತ. ಓಕೆ, ವಾಟ್ ಇಸ್ ದ ನ್ಯಾಷನಲ್ ಸಾಂಗ್ ಆಫ್ ಇಂಡಿಯಾ? ನ್ಯಾಷನಲ್ ಸಾಂಗ್ ಸಾರಜಾನ್ ಸಾಚಾ ಅಲ್ಲ. ನ್ಯಾಷನಲ್ ಸಾಂಗ್ ಬೇರೆ ಇದೆಯಾ? ಇದನ್ನೆಲ್ಲ ಮಾಡಕ್ ಹೋಗ್ಬಿಡಿ, ಬ್ಯಾಕ್ ಫೈರ್ ಆಗ್ಬಿಡುತ್ತೆ. ಓಕೆ, ಒಂದು ಹಿಂಟ್ ಕೊಡ್ಲಾ? ಅದರದ್ದು ಹೆಸರಲ್ಲಿ ಒಂದು ಟ್ರೈನ್ ಬಿಟ್ರು. ಇವಾಗ ಜಸ್ಟ್ ರೀಸೆಂಟ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ ಎಷ್ಟೊಂದು ಟ್ರೈನ್ಸ್. ಒಂದೇ ಮಾತ್ರ. ಕರೆಕ್ಟ್. ನಿಜವಾಗ್ಲೂ ನ್ಯಾಷನಲ್ ಸಾಂಗ್ ಅನ್ನೋದು ಗೊತ್ತಿಲ್ಲ, ಇವತ್ತವರೆಗೂ ನಾನು ಕೇಳೂ ಇಲ್ಲ. ಇದನ್ನೆಲ್ಲ ಬಿಟ್ಸ್ ಹಾಕ್ಬಿಡಬೇಡಿ, ಆಮೇಲೆ ಸೀನಾ ಬಿಡುತ್ತೆ ಅಷ್ಟೇ. ಇದು ಇದೆಲ್ಲ ಬರುತ್ತೆ. ಓಕೆ ಓಕೆ, ಇನ್ನೊಂದು ಲಾಸ್ಟ್ ಕ್ವೆಶ್ಚನ್. ನೇಮ್ ದ ಬಿಗ್ಗೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್. ಏಷ್ಯಾನೇ. ಯು ಆರ್ ರೈಟ್ ಅಲ್ವಾ? ಸೊ 5th ಸ್ಟ್ಯಾಂಡರ್ಡ್ ನೀವು ಪಾಸ್ ಆಗಿದ್ದೀರಾ. ಕಂಗ್ರಾಚುಲೇಷನ್ಸ್. ಮಾರ್ಕ್ಸ್ ಬಂದಿದೆ 100ಗೆ. 50. ಓ, ಹಿಂಟ್ ಕೊಟ್ಟಿರೋದಕ್ಕೆ 10 ಮಾರ್ಕ್ಸ್ ಕಟ್ ಮಾಡಿದ್ದೀರಾ?
ಸಾಕು ಸೆಕೆಂಡ್ ಕ್ಲಾಸ್. ಸಾಕು ಪಾಸ್ ಆದ್ರೆ ಸಾಕು, ಯಾರು ಸಾಕು. ಕೇಳ್ತಾರೆ Yes. ಎಷ್ಟು ಮಾರ್ಕ್ಸ್ ಅಂತ ಎಲ್ಲ. ನೀವ್ ಯಾಕೆ ವೆಜಿಟೇರಿಯನ್ ಆಗ್ಬೇಕಂತ ಅನ್ಕೊಂಡಿದ್ದು, ಅಥವಾ ಹುಟ್ಟಾಗಿಂದ ಅಲ್ಲ ಮನೆಯಲ್ಲೂ ವೆಜಿಟೇರಿಯನ್, ನನಗೇನು ಅಷ್ಟೊಂದು ನಾನ್ ವೆಜಿಟೇರಿಯನ್ ಫ್ಯಾಸಿನೇಟ್ ಆಗಿ ಅನ್ಸಿಲ್ಲ. ಟ್ರೈ ಕೂಡ ಮಾಡಿಲ್ವಾ? ಒಂದ್ಸತಿ ಗ್ರೇವಿ ಒಂದ್ಸತಿ ಟೇಸ್ಟ್ ಮಾಡಿದೀನಿ, ಐ ಡಿಡ್ ನಾಟ್ ಲೈಕ್ ಇಟ್. ಏನ್ ಅಷ್ಟೊಂದು ಹೇಳೋಷ್ಟು ಹೈಪ್ ಏನಿಲ್ಲ ಅಂತ ನಂಗೆ ಅನ್ಸ್ತು. ಅಂಡ್ ರೀಸೆಂಟ್ ಆಗಿ ಒಂದ್ಸತಿ ಇದು ಚಿಲ್ಲಿ ಚಿಕನ್ ಅಲ್ಲ ಸಾರಿ, ಬೋನ್ಲೆಸ್ ಚಿಕನ್ ಏನೋ ಒಂದು ಆರ್ಡರ್ ಮಾಡಿದ್ದು. ದಟ್ ವಾಸ್ ವೆರಿ ರೀಸೆಂಟ್, ಒಂದು 2 years ಹಿಂದೆ. ಏನಾಗಿದೆ ಅಂದ್ರೆ ಆಫೀಸಲ್ಲಿ ಏನೋ ಒಂದು ಆಕ್ಟಿವಿಟಿ ಮಧ್ಯಾಹ್ನದಿಂದ ಸಂಜೆವರೆಗೂ ಎಲ್ಲ ವಿ ವರ್ ಆಲ್ ಹಂಗ್ರಿ. ಹೋಗಿದ ತಕ್ಷಣ ಒಂದು ಆ ಕಡೆ ಕಾರ್ನರ್ ಟೇಬಲ್ ಅವನು ಅದು ಈ ಆರ್ಡರ್ ಸಮ್ ಬೋನ್ಲೆಸ್ ಚಿಕನ್. ಸೊ ನಾವು ಪನ್ನೀರ್ ಚಿಲ್ಲಿ ಪ್ರೌಡಾಗಿ ಹೇಳಿದೀವಿ. ಅವ್ನ್ ಪಾಪ ತಂದು ಇಟ್ಟಿದ್ದಾನೆ. ಈ ನನ್ ಮುಂದೆ ಇದ್ದಿದ್ದ ಹಸಿದೆ ಜೀವ ಪನ್ನೀರ್ ಚಿಲ್ಲಿ ಬಂತು ಅಂತ ಹೇಳ್ಕೊಂಡು ಅವ್ನ್ ತಿಂದು ಅವನ ಜೊತೆ ನಾನು ಬಾರಿಸ್ಬಿಟ್ಟು ಒಂದ್ ಪೋರ್ಷನ್ ಇಬ್ರು ತಿಂದ್ಬಿಟ್ಟಿದೀವಿ. ಅದು ನಮ್ಗೆ ಲಾಸ್ಟ್ವರೆಗೂ ತಿನ್ನೋವರೆಗೂ ನಮ್ಗೆ ಗೊತ್ತಾಗಿಲ್ಲ. ಅವ್ನು ಬಂದು ನೆಕ್ಸ್ಟ್ ಪನ್ನೀರ್ ಚಿಲ್ಲಿ ತಂದು ಅಲ್ಲಿ ಇಡೋವರೆಗೂ ಗೊತ್ತಾಗಿಲ್ಲ ನಮ್ಗೆ ಅದು ಅಂತ ಆಗಿದೆ. ಏನು ಡಿಫ್ರೆನ್ಸ್ ಇರ್ಲಿಲ್ಲ. ಏನಕ್ಕೆ ಬೈತೀರಾ? ಅವನದೇನ್ ತಪ್ಪಿಲ್ಲ. ಯಾಕೆ ತಪ್ಪಿಲ್ಲ? ಅಟ್ಲೀಸ್ಟ್ ನೋಡಿ ತಿನ್ಬೇಕು ತಾನೆ, ಕೊಟ್ಟಿದ್ದಾರೆ ಅಂದ್ಬಿಟ್ಟು ತಿನ್ಬಿಟ್ರೆ ಅದು ನಮ್ ಫಾಲ್ಟ್. ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಇದು ಏನಂದ್ರೆ ಒಂದು ಇಟ್ಸ್ ಟೇಬಲ್ ಆಫ್ 15 people. ಅವನ್ ಬಂದು ಇಲ್ಲಿ ಟೇಬಲ್ ಇಟ್ಟಿದ್ದಾನೆ, ಯಾರೋ ಈ ಕಡೆ ತಳ್ಳಿದಾನೆ. ಓಕೆ ಪನ್ನೀರ್ ಚಿಲ್ಲಿ ಬಂತು, ಸೇಮ್ ಟೇಬಲ್ ಅಲ್ಲಿ ಸೇಮ್ ಟೇಬಲ್ ಅಲ್ಲಿ 15 ಜನ ಹೋಗಿರೋದು ಏನು ಮಾಡಕ್ಕಾಗಲ್ಲ. ಅವನಂತೂ ಪಾಪ ಅವ್ನ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಏನ್ ಮಾಡಕ್ಕಾಗಲ್ಲಪ್ಪ, ಇದೆಲ್ಲ ಆಗತ್ತೆ. ಫಸ್ಟ್ ಆಫ್ ಆಲ್ ತಪ್ಪು ನಮ್ದು, ನಾನ್ ವೆಜ್ ರೆಸ್ಟೋರೆಂಟ್ ಬಂದಿರೋದು. ಅಲ್ಲ ನನ್ಗೇನು ಪ್ರಾಬ್ಲಮ್ ಇಲ್ಲ ನಾನ್ ವೆಜ್ ರೆಸ್ಟೋರೆಂಟ್ ಬಂದು ತಿನ್ನೋದು. ಈ ತರ ಎಲ್ಲ ಆಗತ್ತೆ, ಏನು ಮಾಡಕ್ ಆಗಲ್ಲ. ಸೊ ಅದೊಂದ್ಸತಿ ಆಗಿದೆ ಅಷ್ಟೇ, ಅದ್ ಬಿಟ್ಟು ಯಾವತ್ತೂ ಒಂದೇ ಸತಿ ಆಗಿರೋದು. Is there anything you want to tell the viewers? ಏನಿಲ್ಲ, ಬಿಲೀವ್ ಇನ್ ಯುವರ್ ಕಂಟೆಂಟ್ ಫಾರ್ ದ ಕಂಟೆಂಟ್ ಕ್ರಿಯೇಟರ್ಸ್. For others, be helpful. The people you follow anta. Believe in you, people you follow. And ಜನಕ್ಕಂತೂ be helpful. At least ಯಾರಾದ್ರೂ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರೆ try to fulfill their wish or anything. That's it. Super. So ನಾವೊಬ್ಬರಿಗೆ ಹೆಲ್ಪ್ ಮಾಡಿದ್ರೆ ಡೆಫಿನೆಟ್ಲಿ ಯಾರೋ ಒಬ್ಬರು ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ. I believe in that. Yeah, it's a chain. Yes. It's a process. Yes, that's it. ತುಂಬಾ ಚೆನ್ನಾಗಿತ್ತು ನಿಮ್ ಜೊತೆ ಮಾತಾಡಿದ್ದು. Thank you so much, Sneha. Thank you so much. ತುಂಬಾ ಖುಷಿ ಆಯ್ತು. Thank you so much. Yes. For making time and coming. ಅಲ್ಲ ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಕರೆದ್ರಲ್ಲ. ನೀವು ಕರೆದಿರೋದೇ ದೊಡ್ಡ ವಿಚಾರ. ಯಾಕೆ ಕರೆಯಲ್ಲ ನಿಮ್ಮನ್ನ? ದೊಡ್ಡ ವಿಚಾರನಾ? ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಇಂಟರ್ವ್ಯೂ, ಒಳ್ಳೆ ಕ್ವೆಶನ್ಸ್ ಕೇಳಿದ್ರಿ. ಅಂಡ್ ನನಗೆಲ್ಲ ಒಂದು 10-15 ವರ್ಷದ ಹಿಂದೆ ಕರ್ಕೊಂಡು ಹೋಗಿ ಕುಡಿಸಿ ವಾಪಸ್ ಕರ್ಕೊಂಡ್ ಬಂದಂಗ ಆಯ್ತು ಈಗ ನನಗೆ. ಬಟ್ ನಮ್ಗಿನ್ನ ಕಾಂಟ್ರವರ್ಷಿಯಲ್ ಏನೋ ಸ್ಟೋರಿ ಸಿಕ್ಕಿದೆ. ಸಿ ದೇರ್ ಇಸ್ ನಥಿಂಗ್ ಕಾಂಟ್ರವರ್ಸಿ. ಐ ವಾಂಟೆಡ್, ನಾನು ಈಗ ಏನು ಕಮ್ಯುನಿಕೇಟ್ ಮಾಡಬೇಕಾಗಿ ಅನಿಸ್ತೋ ಅದನ್ನೆಲ್ಲ ನಾನು ಹೇಳಾಯ್ತು. ನೆವರ್ ಫರ್ಗೆಟ್ ಯುವರ್ ರೂಟ್ಸ್. ದಟ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿವನ್. ಥ್ಯಾಂಕ್ ಯು ಸೋ ಮಚ್ ನವೀನ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.